ಪುಣ್ಯ ಒಂದು ಸಾಮಾನ್ಯ ಪುಣ್ಯ ಇರ್ತದೆ, ಒಂದು ವಿಶಿಷ್ಟ ಪುಣ್ಯ ಇರ್ತದೆ, ಒಂದು ವಿಶುದ್ಧ ಪುಣ್ಯ ಇರ್ತದೆ. ಏನಿರ್ತದೆ? ಒಂದು ಸಾಮಾನ್ಯ ಪುಣ್ಯ, ಒಂದು ವಿಶಿಷ್ಟ ಪುಣ್ಯ, ಒಂದು ವಿಶುದ್ಧ ಪುಣ್ಯ ಅಂತ ಇರ್ತದೆ. ಸಾಮಾನ್ಯ ಪುಣ್ಯ ಅಂದರೆ ನಿಮ್ಮ ಹೊಲ ಮಣಿ ಆಸ್ತಿ ಸಂಪತ್ತು ಬೆಳ್ಳಿ ಬಂಗಾರ ಒಡವೆ ಎಲ್ಲ ಮೋಟಾರ್ ಸೈಕಲ್ ಎಲ್ಲ ಸಿಕ್ಕಿದೆ, ಇದೆಲ್ಲ ಪ್ರಾಪ್ತ ಆಗಿದೆ. ಹೊಲ ಜಾಜಾತಿ ಎಲ್ಲ ನಿನಗೆ ಮನೆ ಸಿಕ್ಕಿದೆ. ಏನು ನಿಮಗೆ ಯಾವ್ದೇನು ಸಿಗಬೇಕಾಯ್ತು ಎಲ್ಲ ಸಿಕ್ಕಿದೆ. ಹಣ ಸಿಕ್ಕಿದೆ, ದುಡ್ಡು ಸಿಕ್ಕಿದೆ, ಎಲ್ಲ ಇದೆ. ಇದು ಸಾಮಾನ್ಯ ಪುಣ್ಯ ಆಯಿತು. ವಿಶಿಷ್ಟ ಪುಣ್ಯ ಅಂದರೆ ನಿಮಗೆ ಪೋಸ್ಟ್ ಆಗಿರ್ತದೆ. ನಾನು ಅಂಥ ಮಂತ್ರಿ ಇದ್ದೇನೆ, ನಾನು ರಾಜ ಇದ್ದೇನೆ, ನಾನು ಪ್ರಧಾನಿ ಇದ್ದೇನೆ. ಇದು ವಿಶಿಷ್ಟ ಪುಣ್ಯ ಜೀವಿಗಳಿಗೆ ಸಿಗ್ತದೆ. ವಿಶುದ್ಧ ಪುಣ್ಯ ಅಂತಂದರೆ ಸಂತ ಸಮಾಗಮ ಸಿಗೋದೆ, ಗುರುಗಳು ಸಿಗೋದು, ದೇವರ ದರ್ಶನ ಸಿಗೋದು ವಿಶುದ್ಧ ಪುಣ್ಯ ಜೀವಿಗೆ ಮಾತ್ರ ಸಿಗ್ತೈತಿ. ಇದು ಪುಣ್ಯ ಬಂದು ಸಾತಿಶ್ಯ ವಿಶುದ್ಧ ಪುಣ್ಯದ ಜೀವಿಗಳು. ಇವತ್ತು ಗುರುಪೂರ್ಣಿಮಾ ನೀವು ಮಾಡ್ತಾ ಇದ್ದೀರಿ. ಇವತ್ತು ಬಂದು ಈ ದಿನ ಎಲ್ಲ ಜಿನ ಮಂದಿರದಲ್ಲಿ ಎಲ್ಲರೂ ಈ ಭಾರತ ದೇಶದಲ್ಲಿ ನಮ್ಮ ಭಾರತ ಸಂಸ್ಕೃತಿ ಒಂದು ಪುಣ್ಯದ ಕಾರ್ಯನ ಮಾಡ್ತಾರೆ. ಅದು ಗುರು ಪೂರ್ಣಿಮಾ. ಗುರು ಪೂರ್ಣಿಮಾ ಎಲ್ಲಿಂದ ಶಬ್ದ ಬಂತು? ಪೂರ್ಣಿಮಾ ಅಂದರೆ ಪೂರ್ಣ ಆಗಿ ಹೋಯಿತು. ಒಂದು ಮಗುವಿಗೆ ತಿರುಗಾಡಲಿಕ್ಕೆ ಅಡ್ಡಾಡಲಿಕ್ಕೆ ಸಿಗೋದು, ಅವ್ರಿಗೆ ಎಲ್ಲ ಕೊಡೋದು ಯಾರಂದರೆ ತಾಯಿ. ನಮಗೆ ಜ್ಞಾನ ಹೆಚ್ಚಿಸೋಕ್ಕೆ ಸ್ಕೂಲ್ ಟೀಚರ್. ನಮ್ಮ ಜೀವನಕ್ಕೆ ಅರ್ಥ ನೀಡೋರೇ, ತಿಳಿಸಿಕೊಡೋರೇ ಸಂತರ ಮಹಾತ್ಮರು. ಗುರು ಪೂರ್ಣಿಮಾ ಅಂದ್ರೇನು? ಯಾವಾಗ ಬಂತಿತ್ತು? ಯಾವಾಗ ನಮ್ಮ ಭಗವಾನ್ ಮಹಾವೀರ ಸ್ವಾಮಿ, ನಮ್ಮ ಮಹಾವೀರ ಸ್ವಾಮಿಯವರು ಮುನಿಯ ಅವಸ್ಥೆಯಲ್ಲಿದ್ದರು. ಮುನಿಯ ಅವಸ್ಥೆಯಲ್ಲಿದ್ದಾಗ ಅವರು ವಿಹಾರ ಮಾಡ್ತಾ ಮಾಡ್ತಾ ಧ್ಯಾನ ಮಾಡ್ತಾಯಿದ್ರು. ಧ್ಯಾನ ಮಾಡೋದು ಎಲ್ಲ ಬಿಟ್ಟಿದ ಮೇಲೆ ಅವರು ಧ್ಯಾನದಲ್ಲಿ ಕುಳಿತುಕೊಂಡ್ರು. ಅಂದರೆ 14ನೇ ಗುಣಸ್ಥಾನ ಇರ್ತಾವೆ, 14 ಗುಣಸ್ಥಾನ ಇರ್ತಾವೆ. ಎಷ್ಟು ಗುಣಸ್ಥಾನ? 14. ಮಿಥ್ಯಾತು ಸಾಸದನ ಮಿಶ್ರ ಅವಿರಿತಿ ದೇಶವೃತ್ ಪ್ರಮತ್ ಅಪ್ರಮತ್ ಅಪೂರ್ಣ ಅನಿವೃತ್ತಿಕರಣ ಸುಖ ಸಂಪ್ರಾಯ ಇವೆಲ್ಲ ಇರ್ತಾವೆ. ಸುಖ ಸಂಪ್ರಾಯ, ಉಪಶಾಂತ ಮೋಹ ಮತ್ತು ಸಯೋಗ ಕೇವಲಿ, ಆಮೇಲೆ ಕೇವಲಿ ಕ್ಷೀಣ ಮೋದ ಇಲ್ಲೆಲ್ಲ ಇರ್ತದೆ. 14ನೇ ಗುಣಸ್ಥಾನದಲ್ಲಿ 12ನೇ ಗುಣಸ್ಥಾನ ಅಂತಂದರೆ ಕ್ಷೀಣ ಮೂ ಅಂತ ಹೇಳ್ತಾರೆ. ಕ್ಷೀಣ ಮೋಹ ಅಂದರೆ ಅಲ್ಲಿ ಜ್ಞಾನಾವರಣಿ, ದರ್ಶನಾವರಣಿ ಮತ್ತು ಮೊಯಿನಿ ಮತ್ತು ಅಂತರಾಯ ಕರ್ಮ ನಾಶ ಮಾಡಿದಾಗ 13ನೇ ಗುಣಸ್ಥಾನ ಅಂತಂದರೆ ಅದು ಸೈವ ಕೇವಲಿ ಆಗ್ತದೆ. ಆ ಅವಸ್ಥೆಯಲ್ಲಿ ಕೇವಲಿ ಭಗವಾನ್ ಆಗ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಅರಿಹಂತರಾಗ್ತಾರೆ. ಅರಿಹಂತರಂದರೆ ಗಾತಿ ಕರ್ಮ ನಾಶ ಮಾಡಿದ ಮೇಲೆ ಅವರು ಏನಾಗ್ತಾರೆ? ಸಮೋಸಣವರಿಗೆ ಸಿಗುತ್ತದೆ. ಅವರು ಕೇವಲಿ ಭಗವಾನ್ ಆಗ್ತಾರೆ, ಅರಿಹಂತರಾಗ್ತಾರೆ ತೀರ್ಥಂಕರು ಮಹಾವೀರ ಸ್ವಾಮಿ. ಆ ಸಮಯದಲ್ಲಿ ಸೌದಾರಮೇಂದ್ರ ಆದೇಶ ಮಾಡ್ತಾನೆ ಕುಬೇರಿಗೆ ಆದೇಶ ಮಾಡಿದ ಮೇಲಲ್ಲಿ, ಹೇ ಕುಬೇರ್, ಭಗವಾನ್ ಮಹಾವೀರ ಸ್ವಾಮಿ ಸಮೋಸಣರು ಅವರಿಗೆ ದಿವ್ಯ ಧ್ವನಿ ಹೊರಡಬೇಕಲ್ಲ, ಎಲ್ಲ ಜಗತ್ತಿಗೆ ಆಗಬೇಕಲ್ಲ, ಆತ್ಮ ಕಲ್ಯಾಣ ಆಗಬೇಕಂತಂದಾಗ ಆದೇಶ ಮಾಡಿದ್ಮೇಲೆ ಕುಬೇರ್ ಏನು ಮಾಡ್ತಾನಂದರೆ ಸಮೋಸಣರನ್ನ ಏನು ಮಾಡ್ತಾನೆ? ರಚನೆ ಮಾಡ್ತಾನೆ. ರಚನೆ ಮಾಡಿದ ಮೇಲಲ್ಲಿ ಎಲ್ಲ 12 ಭೂಮಿಗಳಿರ್ತವೆ. 12 ಭೂಮಿ ಒಳಗಡೆ ಎಲ್ಲ ಬಂದು ತ್ರಿಯಂಚು ದೇವ ಮನುಷ್ಯರು ಎಲ್ಲರಲ್ಲಿ ಬಂದು ಸೇರಿ ಕುಳಿತುಕೊಳ್ತಾರೆ. ಮುನಿ ಮತ್ತು ಆರಿಕಾ ಮಾತಾಜಿ ಕೂಡ್ತಾರೆ. ಎಲ್ಲರೂ ಕುಳಿತುಕೊಂಡಾಗ ಆಮೇಲೆ ಅಲ್ಲೆಲ್ಲ ಸುಮ್ಮನೆ ರಾಜ ಮಹಾರಾಜ ಎಲ್ಲ ಕೂಳ್ತಾರೆ. ಆವಾಗ ಭಗವಾನ್ರದ ವಾಣಿ ಹೊರಡೋದಿಲ್ಲ. ಎಷ್ಟು ದಿನ? 66 ದಿನ ತನಕ. ಎಷ್ಟು ದಿನ? 66 ದಿನ ತನಕ ಅಲ್ಲಿ ದಿವ್ಯ ಧ್ವನಿ ಹೊರಡೋದಿಲ್ಲ. ಏನಿದು ಏನು ಅಂತ ಕೇಳಿದಾಗ ಅಲ್ಲಿ ಏನು ಸಮಸ್ಯೆ ಆಗ್ತಾರೆ ಸೋದರ ಮಂದಿರಿಗೆಲ್ಲ ಗೊತ್ತಾಗ್ತದೆ. ಆಮೇಲೆ ಹುಡುಕ್ಯಾಡ್ತಾರೆ, ಇನ್ನು ಯಾರು ಇದನ್ನು ತಿಳ್ಕೊಂಡು. ಅಲ್ಲಿ ಒಬ್ಬ ಬೇಕಾಗಿದೆ, ಒಬ್ಬರು ತಿಳಿಸ್ಕೊಡೋರು ಬೇಕಾಗಿದೆ, ಮಾನಿಟರ್ ಬೇಕಾಗಿದೆ, ಒಬ್ಬ ಗುರು ಬೇಕಾಗಿದೆ. ಅಲ್ಲಿ ಎಲ್ಲಿ ನೋಡಿದ್ರೆ ಅಂಥ ವಿದ್ವಾನರು ಎಲ್ಲಿ ಹುಡುಕ್ಬೇಕಂತದ್ದು ಹಾಗೆ ಹುಡುಕ್ತಾ ಇದ್ದಾಗ ಎಲ್ಲೋ ಒಂದು ಕಡೆ ಒಂದು ಪರಿವಾರದಲ್ಲಿ, ಬ್ರಾಹ್ಮಣ ಪರಿವಾರದಲ್ಲಿ ಇದ್ದಂಥ ಜೀವ, ಒಂದು ಪುಣ್ಯ ಜೀವಿತ್ತು. ಆದರೆ ಆ ಈ ಬ್ರಾಹ್ಮಣರ ಪರಿವಾರದಲ್ಲಿದ್ದಾಗ ಅವ್ರ ಹೆಸರಿತ್ತು ಇಂದ್ರಭೂತಿ ಅಂತೆಲ್ಲ ಇತ್ತು. ಆದ್ರೆ ಹುಡುಕಂತ ಅವ್ರು ನೋಡಿದ್ರೆ ಅವ್ರ ಸಂಸ್ಕೃತ ಜ್ಞಾನ ಇತ್ತು, ಎಲ್ಲ ಪೂರ್ಣ ಜ್ಞಾನ ಇತ್ತು.
ಆದರೆ ಅವರಲ್ಲಿ ಏನಿತ್ತಂದರೆ ಆ ಅವ್ರು ಏನಂತ ಹೇಳಿದ್ರು, ಇಂದ್ರಭೂತಿ ಅವರಲ್ಲಿ ಆ ಜ್ಞಾನಿ ಹುಡುಕೋದ ಇವರು ಏನಾದರೂ ತಿಳಿಸ್ಕೊಡ್ಬೋದಲ್ಲ ಅಂತ ಹೋಗಿ ಕೇಳಿದಾಗಲ್ಲಿ, ನಡೀರಿ ನಮ್ಮ ಗುರು ಅಂದರೆ ಮಹಾವೀರ ಸ್ವಾಮಿಯರ ಸಮೋಸಣ ಬಂದಿದೆ, ನೀವು ತಾವು ಅಲ್ಲಿ ಬಂದು ತಿಳಿಸ್ಕೊಡ್ಬೇಕು ಅಂತ ಹೇಳಿದಾಗ, ಯಾವ ಮಹಾವೀರ, ಯಾರು ಗುರು, ನಿನ್ನ ಗುರು? ಅವರಿಗೆ ಸ್ವಲ್ಪ ಜ್ಞಾನ ಮದಿತ್ತು. ಅವಾಗ ಎಂಥ ಮದಿತ್ತು? ಮದ ಅಂದ್ರೇನು? ಗರ್ವ. ಗರ್ವ ಅಂದರೆ ಸರಳ ಭಾಷೆಯಲ್ಲಿ ಸೊಕ್ಕು. ಸೊಕ್ಕು ಅಂದ್ರೇನು? ಅಹಂಕಾರ. ಅಹಂಕಾರ ಅಂದ್ರೇನು? ಜಂಬ. ಜಂಬ ಅಂದ್ರೇನು? ನಾನೇ ಅನ್ನೋದು ಅವರಲ್ಲಿ ಏನಿತ್ತು? ಇದೊಂದು ಅಹಂಕಾರ ಪರಿಭಾಷಾ. ಈ ಜ್ಞಾನ ಮದು ಇದ್ದಾಗ ನೀನು ನಿನ್ನ ಗುರು ಹತ್ರ ಹೋಗೋದು ಬೇಡ, ನೀನು ನನ್ನ ಗುರು ಅಂತ ಸ್ವೀಕಾರ ಮಾಡು ಅಂತ ಹೇಳ್ತಾರೆ ಅವರು. ಯಾರು? ಆ ಇಂದ್ರಭೂತಿ. ಆಯಿತು, ನೀವು ಅರ್ಥ ಗುರು, ಆಯಿತು ನಡೀರಿ ಹೋಗೋಣ ಅಂತಂದು ಅವರಲ್ಲಿ ತುಂಬಿ ತುಳುಕಾಡ್ತಿತ್ತು. ಅಹಂಕಾರ ತುಂಬಿ ತುಳುಕ್ತಾ ಇತ್ತು, ಗರ್ವ ಇತ್ತು, ಜ್ಞಾನ ಮದಿತ್ತು. ಸಮದ್ಭದ್ರ ಆಚಾರ್ಯ ಮಹಾರಾಜರು ಹೇಳ್ತಾರೆ, ಮದಗಳು 8 ಮದಗಳಿರ್ತಾವ್ರಿ. ಎಷ್ಟು ಮದಗಳಿರ್ತಾವ್ರಿ? ಜ್ಞಾನ ಮದ, ಪೂಜಾ ಮದ, ಕುಲ ಮದ, ಜಾತಿ ಮದ, ರೂಪ ಮದ, ಬಲ ಮದ, ಅವ್ರ ರಿದ್ಧಿ ಮದ, ತಪ ಮದ. ಇನ್ನೊಂದು ನಾವು ಎಷ್ಟರ ಸೇರಿಸ್ಬೋದು? ಧನ ಮದ ಅಂದರೆ ಹಣ ಮದ. ಇದರಲ್ಲಿ ಈ 8 ಮದಗಳಿಗೆ ಇನ್ನೊಂದು ವಾಡಿಕೆಯಲ್ಲಿ ಬರೋದ ಹಣ ಮದ ಅಂತ ಹೇಳ್ತಾರೆ, ಅಹಂಕಾರ ಇರ್ತೈತೆ ಅಂತ. ಹಾಗೆ ಈ 8 ಮದಗಳಲ್ಲಿ ಜ್ಞಾನ ಮದ ಇತ್ತವರಿಗೆ ಅವ್ರು ಹೇಗೆ ಅವ್ರನ್ನ ಆಯ್ತಪ್ಪ ನೀವೇ ನಮ್ಮ ಗುರು ಅಂತಂದು ಸ್ವೀಕಾರ ಮಾಡಿ ಅವ್ರು ಕರ್ಕೊಂಡು ಬಂದಾಗಲ್ಲಿ ಅವಾಗ ಅಲ್ಲಿ ಸಮೋಸರಣದಲ್ಲಿ ಮಾನಸ್ತಂಭ ಅಂತ ಇರ್ತೈತಿ. ಮಾನಸ್ತಂಭ ನೀವು ಬಸ್ತಿ ಮುಂದೆ ನೋಡಿರ್ಬೇಕು. ಮಾನಸ್ತಂಭ, ಆ ಮಾನಸ್ತಂಭ ನೋಡಿದ ತಕ್ಷಣ ಆ ಸಮೋಸಣ 4 ದಿಕ್ಕಿಗೆ ಮಾನಸ್ತಂಭ ಇರ್ತದಲ್ಲಿ. ಆವಾಗ ಇವರು ನೋಡ್ತಾರಲ್ಲಿ, ಈ ಇಂದ್ರಭೂತಿ ನೋಡಿದ ತಕ್ಷಣ, ಆಮೇಲೆ ಅದನ್ನು ನೋಡಿದ ತಕ್ಷಣಲ್ಲಿ ತನ್ನ ಅಹಂಕಾರ ಚೂರು ಆಗ್ತತಿ. ಆ ಮಹಾವೀರ ಭಗವಾನರನ್ನ ದಿವ್ಯ ದರ್ಶನ ಮಾಡಿದಾಗ, ಆ ನಗ್ನ ಸ್ವರೂಪನ ನೋಡಿದಾಗ, ಆ ದಿಗಂಬರ ವೀತರಾಗ ಸ್ವರೂಪ ನೋಡಿದಾಗ ಅಲ್ಲಿ ಅಹಂಕಾರ ಚೂರು ಆಗ್ತತಿ. ಅವಾಗ ಜ್ಞಾನಂ ಜಯಿತು ಸಾಸಣ್ಣಂ ಅಂತ ಹೇಳಿದಾಗ ನೋಡಿದ ತಕ್ಷಣ ಒಳಗಡೆ ಹೋಗೋ ತಕ್ಷಣ ಸ್ವಯಂ ದೀಕ್ಷಾ ತೊಗೊಂಡ್ಬಿಡ್ತಾರ. ಯಾರು? ಇಂದ್ರಭೂತಿ. ಅಲ್ಲಿ ದೀಕ್ಷಾ ತಗೊಂಡಾಗ ದಿಗಂಬರು ಹೋಗಿ ಅಲ್ಲಿ ವಿರಾಜ ತನ್ನ ಸ್ಥಾನದಲ್ಲಿ ಹೋದಾಗ ಅವರಿಗೆ ಗೌತಮ್ ಗಣಧರ್ ಪರಮೇಷ್ಠಿ ಆಗ್ತಾರೆ. ಗೌತಮ್ ಗಣಧರ್ ಪರಮೇಷ್ಠಿ ಆದ ತಕ್ಷಣ ಆಮೇಲೆ ಅಲ್ಲ ಅವಾಗ 66 ದಿನ ಆಗಿತ್ತು, ಅಲ್ಲ ಪೂರ್ಣ ಆಯಿತು. ಆ ಪೂರ್ಣ ಆದಮೇಲೆ ದ್ವಿಧರಣಿ ಹೊರಡಲಿಕ್ಕೆ ಪ್ರಾರಂಭ ಆಯಿತು. ಅದಕ್ಕೆ ಹೇಳ್ತಾರೆ ಅಲ್ಲಿ ಗುರು ಸಿಕ್ಕರು, ಗುರು ಪೂರ್ಣಿಮಾ, ನಾಳೆ ವೀರ ಶಾಸನ ಜಯಂತಿ ಇದೆ. ಅವಾಗ ಉಪದೇಶ ಪ್ರಾರಂಭ ಆಗ್ತದೆ. ಆವಾಗ ಅಲ್ಲಿ ಏನಾಗ್ತದೆ ಅಂದರೆ ವೀರ ಶಾಸನ ಜಯಂತಿ ಅಂತ ಆಗ್ತದೆ. ಮಾನಬಂಧು ತಿಳಿತೈತಲ್ರಿ ನನ್ನ ಮಾತು? ವೀರ ಶಾಸನ ಜಯಂತಿ ಇವತ್ತು ಗುರು ಪೂರ್ಣಿಮಾ. ಗುರು ಅಂದರೆ ನಮ್ಮ ಕತ್ತಲನ್ನು ಓಡಿಸಿ ನಮ್ಮ ಬೆಳಕದಲ್ಲಿ ಒಯ್ಯೋನೇ ಗುರು. ಕತ್ತಲಿದಂಥ ಜೀವನ ಇದ್ದದ್ದನ್ನು ಬೆಳಕನ್ನು ಮಾಡುವನೇ ಗುರು. ಒಂದು ಪ್ರಕಾಶನ ಕೊಡ್ತಾರೆ, ದಾರಿ ತೋರಿಸ್ತಾರೆ. ಹೇಗೆ ನಮಗೇನಾದರೂ ಕಲಿಬೇಕಾದ್ರೆ ತಾಯಿ ತನ್ನ ಮಗುವಿಗೆ, ಹೆಣ್ಣು ಮಗಳಿಗೆ ಏನಾದರೂ ನೀರು ದೋಸೆ ಮಾಡಬೇಕಾದ್ರೆ ಹೀಗಲ್ಲ ಮಗಳೇ, ಹೀಗೆಲ್ಲ ಅಂತೆಲ್ಲ ಕಲಿಸಿಕೊಡುವಳೆ. ಅವಳು ಕೂಡ ತಾಯಿ ಗುರು ಆಗ್ತಾಳೆ. ತಂದೆನೂ ಕೂಡ ಗುರು ಆಗ್ತಾನೆ. ಏನಪ್ಪ ಆದ್ರೆ ಈಗ ಹೊಲ ಗದ್ದೆ ಕೆಲಸ ಮಾಡಬೇಕಾದ್ರೂ, ನೇಗಿಲನ್ನು ಹೊಡಿಬೇಕಾದ್ರೂ ಕೂಡ ಯಾವ ವ್ಯವಸಾಯನ ಆಗಿರ್ಬೋದು, ಮತ್ತು ರೈತನಿಗೆ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಯಾವುದಕ್ಕೊಂದು ಕೂಡ ಒಬ್ಬ ಗುರು ಬೇಕಾಗ್ತದೆ. ಅಡುಗೆ ಮಾಡೋದ್ರಾಗಲಿ, ಹೊಲ ಗದ್ದೆ ಕೆಲಸ ಮಾಡೋದ್ರಲ್ಲಾಗಲಿ, ಯಾವುದೋ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ, ಗಾಡಿ ಡ್ರೈವಿಂಗ್ನು ಮಾಡಬೇಕಾದ್ರೂ ಒಬ್ಬ ಗುರು ಡ್ರೈವಿಂಗ್ ಸ್ಕೂಲ್ಗೆ ಹಾಕಲೇಬೇಕಾಗ್ತದೆ. ಸ್ಕೂಲಲ್ಲಿ ಏನಾದರೂ ಕಲಿಬೇಕಾದ್ರೆ ಒಬ್ಬ ಗುರು ಬೇಕಾಗ್ತದೆ. ಗುರು ಇಲ್ಲದ ಜೀವನ ಯಾವುದೂ ಶುರು ಆಗೋದಿಲ್ಲ. ಇದು ನೆನಪಿಟ್ಟುಕೊಳ್ಳಿ. ನಿಮ್ಮ ಜೀವನದಲ್ಲಿ ಇವತ್ತು ನೀವು ಎಷ್ಟು ಖುಷಿದಿಂದಿದ್ದೀರಿ. ಈಗ ಸ್ವಾಮೀಜರು ಹೇಳ್ತಾ ಇದ್ರು, ನೀವು ಪುಣ್ಯವಂತರು. ಇಂಥದ್ದು ಈ ಕಲಿಕಾಲದಲ್ಲಿ, ಪಂಚಮ ಕಾಲದಲ್ಲಿ ನಗನ ದಿಗಂಬರ ಗುರುಗಳು ನಿಮಗೆ ಸಿಗ್ತಾ ಇದ್ದಾರಲ್ಲ, ಎಷ್ಟು ಪುಣ್ಯ ಪಡ್ಕೊಂಡು ಬಂದಿದ್ದೀರಿ. ಅದು ಕೂಡ ಜೈನ ಕುಲದಲ್ಲಿ ಹುಟ್ಟಿದ ಮೇಲೆ ಇಂಥ ದಿಗಂಬರ ದರ್ಶನ ಆಗ್ತಾ ಇದೆ ಅಂತಂದರೆ ನೀನು ಸಾತಿಶ ಪುಣ್ಯನ ಪಾತ್ರ ಮಾಡ್ಕೊಂಡು ಬಂದಿದ್ದಿ. ಪುಣ್ಯ ಅಂದರೆ ಹೇಗೆ? ಪುಣ್ಯ ಒಂದು ಸಾಮಾನ್ಯ ಪುಣ್ಯ ಇರ್ತದೆ, ಒಂದು ವಿಶಿಷ್ಟ ಪುಣ್ಯ ಇರ್ತದೆ, ಒಂದು ವಿಶುದ್ಧ ಪುಣ್ಯ ಇರ್ತದೆ. ಏನಿರ್ತದೆ? ಒಂದು ಸಾಮಾನ್ಯ ಪುಣ್ಯ, ಒಂದು ವಿಶಿಷ್ಟ ಪುಣ್ಯ, ಒಂದು ವಿಶುದ್ಧ ಪುಣ್ಯ ಅಂತ ಇರ್ತದೆ. ಸಾಮಾನ್ಯ ಪುಣ್ಯ ಅಂದರೆ ನಿಮ್ಮ ಹೊಲ ಮಣಿ ಆಸ್ತಿ ಸಂಪತ್ತು, ಬೆಳ್ಳಿ ಬಂಗಾರ ಒಡವೆ ಎಲ್ಲ, ಮೋಟಾರ್ ಸೈಕಲ್ ಎಲ್ಲ ಸಿಕ್ಕಿದೆ. ಇದೆಲ್ಲ ಪ್ರಾಪ್ತ ಆಗಿದೆ. ಹೊಲ ಜಾಜಾತಿ ಎಲ್ಲ ನಿನಗೆ ಮನೆ ಸಿಕ್ಕಿದೆ. ಏನು ನಿಮಗೆ ಯಾವ್ದೇನು ಸಿಗಬೇಕಾಯ್ತು ಎಲ್ಲ ಸಿಕ್ಕಿದೆ. ಹಣ ಸಿಕ್ಕಿದೆ, ದುಡ್ಡು ಸಿಕ್ಕಿದೆ, ಎಲ್ಲ ಇದೆ. ಇದು ಸಾಮಾನ್ಯ ಪುಣ್ಯ ಆಯಿತು.
ವಿಶಿಷ್ಟ ಪುಣ್ಯ ಅಂದರೆ ನಿಮಗೆ ಪೋಸ್ಟ್ ಆಗಿರ್ತದೆ, ನಾನು ಅಂಥ ಮಂತ್ರಿ ಇದ್ದೇನೆ, ನಾನು ರಾಜ ಇದ್ದೇನೆ, ನಾನು ಪ್ರಧಾನಿ ಇದ್ದೇನೆ. ಇದು ವಿಶಿಷ್ಟ ಪುಣ್ಯ ಜೀವಿಗಳಿಗೆ ಸಿಗ್ತದೆ. ವಿಶುದ್ಧ ಪುಣ್ಯ ಅಂತಂದರೆ ಸಂತ ಸಮಾಗಮ ಸಿಗೋದೆ, ಗುರುಗಳು ಸಿಗೋದು, ದೇವರ ದರ್ಶನ ಸಿಗೋದು ವಿಶುದ್ಧ ಪುಣ್ಯ ಜೀವಿಗೆ ಮಾತ್ರ ಸಿಗ್ತೈತಿ. ಇದು ಪುಣ್ಯ ಬಂದು ಸಾತಿಶ್ಯ ವಿಶುದ್ಧ ಪುಣ್ಯದ ಜೀವಿಗಳು. ಇವತ್ತು ಗುರುಪೂರ್ಣಿಮೆ ನೀವು ಮಾಡ್ತಾ ಇದ್ದೀರಿ. ಇವತ್ತು ಏನು ಬೇಜಾರಾಯಿತು ಹೇಳ್ರಿ. ಅದಕ್ಕೆ ಗುರು, ನಿಮ್ಮ ಗುರು ಯಾರು? ಗುರು ಯಾರು? ಗುರು ತುಂಬ ಇದರ ಜಗತ್ತಿನಲ್ಲಿ. ಗುರು ಯಾರು? ಯಾರು ಗುರು? ನಿಮ್ಮ ಗುರು ಹೇಳೋ ನೋಡೋಣ. ಧರ್ಮಗುರುಗಳು ತಾವೇ ನಮಗೆ ಎಲ್ಲ. ಈಗ ಧರ್ಮಗುರು ನಮ್ಮ ಸ್ವಾಮೀಜಿ ಯಾವಾಗಲೂ ಖುಷಿ ಇರ್ತಾರೆ, ನಾವು ಭಾಳ ಖುಷಿ ಇರ್ತೇವೆ. ಗುರು ಯಾರು? ಈ ಜಗತ್ತಿನಲ್ಲಿ ಎಲ್ಲ ಸದ್ಗುರು ಅಂತ ಹೇಳ್ತಾರೆ. ಸದ್ಗುರುದಲ್ಲಿ ಗುರು ನಾನಾ ಪ್ರಕಾರ. ಒಂದು ಸ್ಮರಣ ಗುರು ಅಂತ ಹೇಳ್ತಾರೆ, ಒಂದು ದೃಷ್ಟಿ ಗುರು ಅಂತ ಹೇಳ್ತಾರೆ. ಸ್ಮರಣ ಗುರು, ದೃಷ್ಟಿ ಗುರು, ಸ್ಪರ್ಶ ಗುರು. ಎಂತ ಸ್ಮರಣ ಗುರು, ಸ್ಪರ್ಶ ಗುರು, ಸೃಷ್ಟಿ ಏನು ದೃಷ್ಟಿ ಗುರು, ಶಬ್ದ ಗುರು. ಎಷ್ಟಾದರೂ ಶಬ್ದ, ದೃಷ್ಟಿ, ಸ್ಪರ್ಶ, ಸ್ಮರಣ ಗುರು. ಸ್ಮರಣ ಅಂದರೆ ಯಾವಾಗ ಗುರುಗಳನ್ನು ಸ್ಮರಣೆ ಮಾಡ್ತಾನೋ ಅವನ ಜೀವನ ಕಲ್ಯಾಣ ಆಗ್ತೈತಿ. ಸ್ಮರಣ ಗುರು. ಯಾವ ವ್ಯಕ್ತಿ ಗುರುಗಳನ್ನು, ನಮ್ಮ ಗುರು ಅವರೇ ನಮ್ಮ ಗುರು ಅಂತ ಸ್ಮರಣೆ ಮಾಡಿದಾಗ ಅಲ್ಲಿ ಅವನಿಗೆ ಅಲ್ಲೇ ಪುಣ್ಯ ಆಯಿತು, ಸಾತಿಸ್ಯ ಪುಣ್ಯ ಆಯಿತು. ಅವಾಗೆ ಅವನ ಕರ್ಮ ನಿರ್ಜರ ಆಯಿತು ಅಂತ ತಿಳ್ಕೋಬೇಕು. ಇದು ಸ್ಮರಣ ಗುರು ಆಯಿತು. ಶಬ್ದ ಗುರು ಅಂತಂದರೆ ನಿನಗೆ ನಿಮ್ಮ ನೋಡಿ ಕರೆದ್ರೆ ಬಾರಪ್ಪ ಇಲ್ಲಿ ಕುಳಿತುಕೋ, ಪ್ರವಚನ ಕೇಳು, ಆಹಾರ ಕೊಡು, ದರ್ಶನ ಮಾಡು ಅಂತ ಹೇಳಿದಾಗ ಆ ಶಬ್ದ ಕೇಳಿದ ತಕ್ಷಣ ನಿನಗೆ ಅಲ್ಲಿ ಕೇಳಿದ ಪ್ರಭಾವದಿಂದ ನೀವು ಬಂದು ದರ್ಶನ ಮಾಡಿದ ಮೇಲೆ ಇದಕ್ಕೆ ನಿಂದು ಕೂಡ ಪುಣ್ಯ ಅರ್ಜನೆ ಆಗ್ತದೆ. ಶಬ್ದ ಗುರು ಅಂತ ಹೇಳ್ತಾರೆ. ಏನಾಯಿತು? ಸ್ಮರಣ ಆಯಿತು, ಶಬ್ದ ಆಯಿತು. ದೃಷ್ಟಿ ಗುರು ನಿಮ್ಮ ನೋಡಿದ ತಕ್ಷಣ ಖುಷಿ ಪಡ್ತಾ ಇದ್ದಾರೆ ಅಂತಂದರೆ ನಿಮ್ಮ ನೋಡಿದ ತಕ್ಷಣ ಅಲ್ಲೇ ಆಶೀರ್ವಾದ ಸಿಕ್ತು. ಇದಕ್ಕೇನಂತಾರೆ? ದೃಷ್ಟಿ ಗುರು. ಮತ್ತೇನು ಉಳಿತು? ನಿಮ್ಮ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದ್ರಂದ ಮೇಲೆ ನಿಮ್ಮ ಜೀವನ ಕಲ್ಯಾಣ ಆಗಿ ಹೋಗ್ತತಿ. ಗುರು ಸ್ಪರ್ಶ ಗುರು ಅಂತ ಹೇಳ್ತಾರೆ. ಮಾಡುವಂಥ ಗುರು. ಇವತ್ತು ಗುರು ಪೂರ್ಣಿಮೆ ದಿನ ನಿಮಗೆ ಹೇಳ್ತಾ ಇದ್ದೀನಿ, ನಿಮಗೆ ಗುರು ಸಿಗೋದು ಒಂದು ಪುಣ್ಯ. ನೀವು ಎಷ್ಟು ಪುಣ್ಯ ಪಡ್ಕೊಂಡಿದ್ರಿ ಕಾರ್ಕಳದವರು. ಕಾರ್ಕಳಗಂತಲ್ಲ, ಇಡೀ ಭಾರತ ದೇಶದಲ್ಲಿ ಉತ್ತರ ಭಾರತದಲ್ಲಿ ಮತ್ತು ಕರ್ನಾಟಕ, ಮಹಾರಾಷ್ಟ್ರ ಎಲ್ಲ ಕಡೆಯೂ ಪುಣ್ಯವಂತರು. ತಮಿಳ್ನಾಡದವರು ಪುಣ್ಯವಂತರು. ಆದರೂ ನಿಮ್ಮ ಕಾರ್ಕಳದಲ್ಲಿ ಹೆಚ್ಚಿನ ಪುಣ್ಯ. ಯಾಕಂದರೆ ನಮ್ಮ ಈ ದಕ್ಷಿಣ ಭಾರತದಲ್ಲಿ, ಕನ್ನಡ ಜಿಲ್ಲೆಯಲ್ಲಿ, ಈ ಉಡುಪಿ ಜಿಲ್ಲೆಯಲ್ಲಿ ಎಲ್ಲ ಉತ್ತರ ಭಾರತದ ಸಾಧುಗಳು ಯಾಕೆ ಬರ್ತಾರಂದರೆ ನಮ್ಮ ಚತುರ್ಮುಖ ಬಸದಿ ಮತ್ತು ಗೊಮಟೇಶ ಬಾಹುಬಲಿ ಭಗವಾನ್ ಐತಿ ಅಂತಂದಮೇಲೆ ದರ್ಶನ ಮಾಡಕ್ಕೆ ಬರ್ತಾರೆ. ಅವರು ಆ ನಿಮಿತ್ತದಿಂದ ನಿಮಗೆ ಅಂಥ ದಿಗಂಬರ ಮುನಿಗಳ ದರ್ಶನ ಸಾವಿರಾರು ಕಿಲೋಮೀಟರ್ ನಡೆದು ಬರ್ತಾರೆ. ಆದ್ರೆ ನಾವು ಮನೆ ಬಿಟ್ಟು 1 ಕಿಲೋಮೀಟರ್ ಒಳಗಡೆಯಿಂದ ಹೊರಗೆ ಬರೋದಿಲ್ಲ, ಮುನಿಗಳ ಹತ್ರ ಬರೋದಿಲ್ಲ ಪಾಪ. ಅವರು ಸಾವಿರಾರು ಕಿಲೋಮೀಟರ್ ಅಂತ ಬರ್ತಾರೆ. ನಾವು ಎಷ್ಟು ಕಿಲೋಮೀಟರ್ ಬರೋದಿಲ್ಲ? 1 ಕಿಲೋಮೀಟರ್ ಮನೆ ಬಿಟ್ಟು ಬರಂಗಲ್ಲ ಪಾಪ. ಅವ್ರ ಮಳೆ ಆಗಲಿ, ಬೇಸಿಗೆ ಆಗಲಿ, ಚಳಿಗಾಲ ಆಗಲಿ ಎಲ್ಲನೂ ಸಹಿಸಿಕೊಂಡು ಬಂದು ನಿಮ್ಮೂರಿಗೆ ದರ್ಶನ ಮಾಡಿ ನಿಮಗೂ ಈ ನಮ್ಮ ಜೈನ್ ಸಮಾಜ ಐತಿ ಆಶೀರ್ವಾದ ಕೊಡಕ್ಕೆ ಬರ್ತಾರೆ. ಎಷ್ಟು ಪುಣ್ಯವಂತರು. ನಿಮ್ಮ ಕರ್ನಾಟಕದಲ್ಲಿ ಪುಣ್ಯವಂತರು. ನಾನು ಮೈಸೂರು ಕಡೆ ಹೋಗಿದ್ದೆ, ಚಾಮರಾಜನಗರ ಹೋಗಿದ್ದೆ. 2014ರಲ್ಲಿ ಹೋಗಿದ್ದೆ. ಅಲ್ಲಿ ಚಾಮರಾಜನಗರದ ಕನಿಗಿರಿ ಹೋದಾಗ ಅಲ್ಲಿ ಒಂದು 15 ದಿನ ಇದ್ದೆ. ಅಲ್ಲಿ ನಾನು ಸಾಧನ ಮಾಡ್ತಾಯಿದ್ದೆ. ಅಲ್ಲಿಂದ ವೈನಾಡು ಅಂತ ಕಲ್ಪೆಟ್ಟದಿಂದ 2-3 ಬಸ್ ಬರ್ತಾಯಿದ್ದು. ಪ್ರತಿ ಸಂಡೇ ಬರ್ತಾಯಿದ್ದು. ಆಹಾರ ಕೊಡಲಿಕ್ಕೆ ಬರ್ತಾಯಿದ್ರು. ಎಷ್ಟು ಕಿಲೋಮೀಟ್ರಿಂದ? ಎಲ್ಲಿಂದ? ಕಲ್ಪೇಟ ವೈನಾಡದಿಂದ ಬರ್ತಾಯಿದ್ರು ಪಾಪ. ಅವರು ಲವಂಗ, ಕಾಳುಮೆಣಸು ಏನು ಬೇಕಾತಂದು ಮಹಾರಾಜರು ತಗೋರಿ ಅಂತಂದು ಹೇಳ್ತಾರೆ. ನಾನು ತಿನ್ನಿ ಅದು ಉರಿ ಬರಬೇಕು ಅಂತ ಹೇಳ್ತಿದ್ದೆ. ಆದರೂ ಕೂಡ ಅವರು 2014ರಲ್ಲಿ ಮಾತಿದ್ದು. ಅಲ್ಲಿಂದ ವೈನಾಡದಿಂದ ಬರ್ತಾಯಿದ್ರು. ನಮ್ಮ ಕಡೆ ಮುನಿಗಳು ಆಗಮನ ಆಗೋದಿಲ್ಲ ಮುನಿಗಳೇ. ಯಾಕಂದ್ರೆ ಅಲ್ಲಿ ದಿಗಂಬರ ಮುನಿಗಳದು ಬರೋದು, ಅಲ್ಲಿ ಕಮ್ಯುನಿಸ್ಟ್ ಇಲಾಖೆ ಇದೆ. ಆದರೆ ಮಾತಾಜಿಗಳು ಬಂದು ಹೋಗ್ಬೋದು. ದಿಗಂಬರ ಬರೋದಲ್ಲಿ ಪರಿಸ್ಥಿತಿ ಗಂಭೀರ ಇದೆ. ಅವರು ಅಳುತ್ತಾ ಹೇಳ್ತಾರೆ, ನೀವು ಎಷ್ಟು ಪುಣ್ಯವಂತರು, ನಿಮ್ಮ ಕರ್ನಾಟಕ ಕಾರ್ಕಳ ಮುನಿಗಳ ದರ್ಶನ ಆಗ್ತಾ ಇದೆ. ಅಲ್ಲಿ ನೋಡಿ ಪಾಪ ಅವ್ರು ಎಷ್ಟು ಆದರೂ ಕೂಡ ಮುನಿಗಳ ದರ್ಶನ ಆಗ್ತಾಯಿಲ್ಲ. ನಾನು ಬಂದಿದ್ದು ತಪ್ಪು ತಿಳ್ಕೊರಿ.
ಅದಕ್ಕೆ ಈ ಪಂಚಮ ಕಾಲದಲ್ಲಿ ಮುನಿಗಳು ನಿಮಗೆ ಸಿಗ್ತಾ ಇದ್ದಾರೆ ಅಂತ ಗುರು ಪೂರ್ಣಿಮಾ ನೀವೆಲ್ಲ ಮನೆಯಿಂದ ಬಂದಿದ್ರಿ, ಹುಡುಗರು ಬಂದಿದ್ದಾರೆ, ಮಕ್ಕಳು ಬಂದಿದ್ದಾರೆ, ಎಲ್ಲರೂ ಬಂದಿದ್ರಿ, ಅಕ್ಕಪಕ್ಕದ ಹಳ್ಳಿಯವರು ಬಂದಿದ್ದೀರಿ ಅಂತಂದರೆ ಕೇವಲ ಮಹಾರಾಜರು ವಿಸಿಟಿಗೆ ಕೊಟ್ಟು ಹೋಗೋದು ಬೇಡ. ಕೇವಲ ಮಾತ್ರ ಇಲ್ಲಿ ಒಂದೇನೋ ಒಂದು ಪೂಜೆ ಆಯಿತು ಏನೋ ಆಯಿತು ಅಂತಂದು ಹೋಗೋದು ಬೇಡ. ಗುರು ಪೂರ್ಣಿಮಾ ಅಂತಂದರೆ ಅವ್ರ ಮೇಲೆ ಆದರ ಸನ್ಮಾನ ಗೌರವ ಇತ್ತಂದ್ರೆ ಶ್ರದ್ಧಾ ಭಕ್ತಿ ನೀನು ಯಾವಾಗ ಹೇಳ್ತೀನಿ ನಮೋ ಆಯಿರ್ಯಾಣಂ ನಮೋ ಓಜ್ಜಾಯಣಂ ನಮೋ ಲೋಯೇ ಸವಸಣ ಅರ್ಥ ಯಾವಾಗ ನೀ ಗುರುಗಳಿಗೆ ಗೌರವ ಕೊಡ್ತೀಯೋ ಅವಾಗ ನೀನು ನಮೋ ಆಯಿರ್ಯಾಣಂ ನಮೋ ಓಜ್ಜಾಯಣಂ ನಮೋ ಲೋಯೇ ಸವಸಣಂ ಹೇಳೋದು ಸಾರ್ಥಕ. ನೀ ಗುರು ಪೂರ್ಣಿಮೆ ಮಾಡಿದ್ದು ಸಾರ್ಥಕ. ಅರ್ಥ ಆಗಲಿಲ್ವಾ? ತಿಳಿದುಕೊಳ್ಳಿ ಗುರು ಯಾರು. ಇವು 4 ಗೊತ್ತಾಯ್ತು ನಿಮಗೆ. ನಮ್ಮ ಜೈನ ಆಗಮದಲ್ಲಿ ಹೇಳ್ತಾರೆ, ಇಲ್ಲಿ ನಮ್ಮ ಏನು ಹೇಳ್ತಾರೆ ಅಂದರೆ ಗುರು ಯಾರು? ಗುರುಗಳು ತುಂಬ ಇದ್ದಾರೆ. ನಮೋ ಲೋಯೇ ಸವಸಣ ಎಲ್ಲ ಸರ್ವ ಸಾಧುಗಳಿಗೆ ನಮಸ್ಕಾರ ಅಂತ ಹೇಳ್ತೀರಿ. ಎಲ್ಲರ ಸಾಧುಗಳು ಹೆಂಗೆ ನಮಸ್ಕಾರ ಮಾಡ್ತೀರಿ? ಮಾಡೋಕ್ಕಾಗೋದಿಲ್ಲ. ಪಿಂಚಿ ಲೇಕರ್ ನಗ್ನ ರಹೆ और केश लो जो करते हैं तन श्रृंगार रहित होकर वे 22 परसे सहते हैं स्व आत्म कल्याण करे व पर को मार्ग बताते हैं सुलझाते जो मन की ग्रंथियाँ सद्गुरुवे कहलाते हैं. ಏನು ಹೇಳ್ತಾರೆ ಇಲ್ಲಿ? ಗುರುಗಳು ಯಾರು ನಿಮ್ಮದು? ಯಾರು ಪಿಂಚಿ ಕಮಂಡಲ್ ಏನೋ ಪಿಂಚಿ ಕಮಂಡಲ್ ಶಾಸ್ತ್ರ ಹಿಡಿದವನೇ ನಿಮ್ಮ ಗುರು. ಮತ್ತು ಕೇಸಲೋಚ ಮಾಡ್ಕೊತಾನೆ. ಏನು ಮಾಡ್ಕೊತಾರೆ ಅವರು? ಪಿಂಚಿ ಕಮಂಡಲು ಶಾಸ್ತ್ರ ಜಿನ್ವಾಣಿ ಇಟ್ಕೊಂಡವರು ಕೇಸ್ಲೋಚ ಮಾಡ್ಕೊತಾರೆ. ಮತ್ತು ಅಷ್ಟೇ ಅಲ್ಲ, ತನ್ನ ಶೃಂಗಾರ ರಹಿತ ಹೋಕರವೇ ಅಂದ್ರೆ ತನದಿಂದ ಅವ್ರ ಶೃಂಗಾರ ರಹಿತ ಇಲ್ಲ. ನಿಮ್ಮಂಗೆ ಪೌಡರು ಪೈರೇನಲ್ಲಿ ಯಾವ್ದು ಬ್ಯೂಟಿ ಪಾರ್ಲರ್ ಗೀಟಿ ಪಾರ್ಲರ್ ಹೋಗೋದಿಲ್ಲ, ಯಾವ ಕರಾಪ್ ಗಿರಾಪ್ ಹೊಡ್ಕೊಂಡು ಬರೋದಿಲ್ಲ, ಯಾವ ಬಣ್ಣ ಹಚ್ಕೊಂಡು ಬರೋಂಗಿಲ್ಲ. ಹೆಂಗೆ ಬರ್ತಾರೆ ಹಂಗವ್ರಿಗೆ ಯಾವುದು ಶೃಂಗಾರ ರಹಿತ ಇರ್ತಾರೆ. ನಿಮ್ಮಂಗೆ ಬಂಗಾರ ಬೆಳ್ಳಿ ಚೈನ್ ಹಾಕ್ಕೊಂಡು ಕುಂಡ್ರಂಗಿಲ್ಲ ಮುನಿಗಳು, ದಿಗಂಬರ ಮುನಿಗಳು ತನ್ನ ಶೃಂಗಾರ ರಹಿತರಾಗಿರುತ್ತಾರೆ. ಅವರು ನಿಮ್ಮ ಗುರುಗಳು. ಪಿಂಚಿ ಕಮಂಡಲ್ ಶಾಸ್ತ್ರ ಕಮಂಡಲ್ ಹಿಡಿದವ್ರು ಯಾರು? ನಿಮ್ಮ ಗುರುಗಳು. ಮತ್ತೆ ಏನು ಮಾಡ್ತಾರೆ? ಕೇಸ್ಲೋಚ ಮಾಡ್ಕೊತಾರೆ. ಏನು ಮಾಡ್ಕೊತಾರೆ? ನಿಮ್ಮಂಗಾಗಿ ಎಲ್ಲ ಅಂಗಡಿಗೆ ಹೋಗಿ ಬ್ಯೂಟಿ ಪಾರ್ಲರ್ ಹೋಗೋದಿಲ್ಲ. ಹೋಗ್ತಾರೋ? ಯಾರು ಹೋಗೋದಿಲ್ಲ. ಸ್ವಲ್ಪ ಏನಾದರೂ ಅವ್ರಿಗೆ ಹೇಗೆ ಕೀಳ್ತಾರಂದ್ರೆ ಕೇಸ್ಲೋಚ್ ಅಂತಂದರೆ ಹೊಲದಲ್ಲಿ ನೀವು ನೋಡಿರ್ಬೇಕು. ಕೇಸ್ಲೋಚ್ ನಾನು ಇದು 2015ರಲ್ಲಿ ನಾನು ಇದೇ ಸ್ಟೇಜಲ್ಲಿ ಪಾಡ್ಯದಲ್ಲಿ ನಾನು ಕೇಸ್ಲೋಚ್ ಮಾಡ್ಕೊಂಡಿದ್ದೆ ಮಹಾಮಸ್ತಕ ಅಭಿಷೇಕದಲ್ಲಿ. ಅವು ನೋಡಿರ್ಬೇಕ್ರಿ ನೀವೆಲ್ಲ. ಕೇಸಲೋಚ ಇನ್ನೂ ಚಾತುರ್ಮಾಸದಲ್ಲಿ ನಾನಾ ಪ್ರಕಾರ ಸಾಧುಗಳು ನಿಮ್ಮಲ್ಲಿ ಈ ವೀರ ಸಾಗರ್ ಮಹಾರಾಜ್ ಚಾತುರ್ಮಾಸ ಮಾಡಿದ್ರು, ಅವಾಗೂ ನೋಡಿರ್ಬೋದು ನೀವು. ಧ್ಯಾನ ಸಾಗರ್ ಮಹಾರಾಜರು ಮಾಡಿರ್ಬೋದು. ಅನೇಕ ಪ್ರಕಾರ ಸಾಧು ಸಂತರು ಇಲ್ಲಿ ಬಂದು ಹೋಗಿದ್ದಾರೆ. ಕೇಸಲೋಚ ನೋಡ್ರಿ, ಎಲ್ಲೆಲ್ಲಿ ಪಂಚಕಲ್ಯಾಣದಾಗ ನೋಡಿದ್ದೀರಿ. ಆದರೆ ಕೇಸಲೋರು ಹೇಗೆ ಕೇಳ್ತಾರೆ ಅಂದರೆ ಯಾವ ಕತ್ರಿದಿಂದಲ್ಲ, ಕೈಲಿಂದ ತಮ್ಮ ಇದರಿಂದ ಇಲ್ಲರ ಯಾರಾದರೂ ಮುನಿಗಳಾಗಲಿ ಸಾಧರ್ಮಿಗಳಿಂದ ಕೈಲಿಂದ ಕೇಸಲೋಚ ಅದು ಮಾಡ್ತಾರೆ. ತನ್ನ ಶೃಂಗಾರ ರಹಿತ ಅಂದರೆ ಯಾವುದು ಬಟ್ಟೆ ಧರಿಸೋದಿಲ್ಲ, ಯಾವುದು ಅವರಲ್ಲಿ ಎಂಥದ್ದು ಇರೋದಿಲ್ಲ. ಮತ್ತು 22 ಪರಿಸೆ ಅಂತಂದ್ರೆ 22 ಪರಿಚಯಗಳನ್ನು ಅವರು ಸಹನ ಮಾಡ್ಕೊತಾರೆ. ಎಂಥ ನೋವು ಬಂದ್ರೂ, ಯಾರು ಏನು ಬೇಕಾದ್ರೆ ಅಂದರೂ ಕೂಡ, ಹೊಡೆದ್ರೂ ಕೂಡ, ಕಟ್ಟರು ಮಾಡಿದ್ರೂ, ಯಾರು ನಿಂದನೆ ಮಾಡಿದ್ರು ಕೂಡ, ಟೀಕಾಪಡಿ ಮಾಡಿದ್ರು ಅವರು ಅದನ್ನು ಸಮತಾ ಭಾವದ ಸಹನ ಮಾಡ್ಕೊಂಡು ಹೋಗ್ತಿರ್ತಾರೆ. ಅವರು ನಿಜವಾಗಿ ನಿಮ್ಮ ದಿಗಂಬರಗಳು ಆಗ್ತಾರೆ. ಅವರು ಯಾವತ್ತು ಕರ್ಮ ನಿರ್ಜನ ಆಗ್ತಿರ್ತದೆ ಅಲ್ಲಿ. ನೆನಪಿಟ್ಟುಕೊಳ್ಳಿ. 22 ಪರಿಸರದೊಳಗೆ ಎಲ್ಲ ನಾನಾ ಪ್ರಕಾರ ಉಪದ್ರಗಳು ಬರ್ತಾವೆ, ನಾನಾ ಪ್ರಕಾರ ಉಪಸರ್ಗಳು ಬರ್ತಾವೆ. ನಮ್ಮ ಗುರುಗಳು ಆಚಾರ್ಯ ಪುಷ್ಪದಂತ ಸಾಗರ ಮಹಾರಾಜರು ಯಾರಂದ್ರೆ ಗೊತ್ತೇ? ಮುನಿ ಶ್ರೀ ತರುಣ ಸರ್ ರಾಷ್ಟ್ರ ಸಂತ ತರುಣ ಸಾಗರ ಮಹಾರಾಜರಿಗೆ ದೀಕ್ಷಾ ಕೊಟ್ಟಂಥ ಗುರು. ಮತ್ತು ಪ್ರಸನ್ನ ಸಾಗರ ಅಂತರ್ಮಣ ಪ್ರಸನ್ನ ಸಾಗರ ಮಹಾರಾಜರಿಗೆ ಗುರು. ಪುಲ್ಲಕ್ ಸಾಗರ ಮಹಾರಾಜ್, ಸೌರಭ ಸಾಗರ, ಪ್ರಮುಖ ಸಾಗರ, ಪ್ರಣಾಮ್ ಸಾಗರ್. ಅದರಲ್ಲಿ ನಾನು ಕೂಡ ಒಬ್ಬ, ಅದರಲ್ಲಿ ಇಷ್ಟು ಸಣ್ಣ ಶಿಷ್ಯ. ನಮ್ಮ ಕರ್ನಾಟಕದವ ನಾನು ಒಬ್ಬ, ಕರ್ನಾಟಕದವನು ಒಬ್ಬ ಸಣ್ಣ ಶಿಷ್ಯ. ಗುರುಗಳು ಪುಷ್ಪದಂತ ಸಾಗರ್ ಮಹಾರಾಜ್ ಸಿಗಬೇಕಾದ್ರೆ ನಾನು ಭಾಳ ಪುಣ್ಯ ಮಾಡಿದ್ದೇನೆ. ಯಾಕಂದ್ರೆ ನಾ ಕರ್ನಾಟಕದ ಸಾಧು. ಯಾಕಂದ್ರೆ ಆಚಾರ್ಯ ಪುಷ್ಪದಂತ ಸಾಗರ್ ಮಹಾರಾಜ್ ನಮಗೆ 2020 ಯಾವಾಗಂದ್ರೆ 2005ರಲ್ಲಿ ನಮಗೆ ಅವಾಗ ದೀಕ್ಷಾ ಕೊಟ್ಟರು. 2005ರಲ್ಲಿ ಎಷ್ಟನೇ ಇಸ್ವಿಯಲ್ಲಿ? 2005ರಲ್ಲಿ ದೀಕ್ಷಾ ಕೊಟ್ಟಿದ ಮೇಲೆ ನಮಗೆ ಇದು ಮಾಡಿಲ್ಲ. ಹೆಂಗೆ ಕುಂಬಾರ ಹೆಂಗೆ ಗಡಿ ಮಾಡಿ ಎಲ್ಲ ಮಾಡಿ 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 ಅದನ್ನು ಹಸಿ ಮಣ್ಣು, ಅದನ್ನು ಹದ ಮಣ್ಣು ಮಾಡಿ ತುಳಿದು ಗಟ್ಟಿ ಹದ ಮಾಡಿ ಆಮೇಲೆ ಚಕ್ಕಿ ಒಳಗೆ ಹಾಕಿ ಅದನ್ನು ಗಡಿಗೆ ಮಾಡ್ತಾನಲ್ಲ, ಯಾವುದು ಸರಿ ಇದು ಹೇಗೆ ಮಾಡಿ ಅದನ್ನು ಮಾಡಿದ ಮೇಲೆ ಅದನ್ನು ಇದು ಮಾಡಿದ ಮೇಲೆ ಬೆಂಕಿ ಅದರಲ್ಲಿ ಬಟ್ಟೆ ಒಳಗೆ ಬಟ್ಟಿ ಇರ್ತೈತಲ್ಲ, ಬಟ್ಟಿ ಏನಂತೀರಿ ನೀವು?
ಆ ಅಗ್ನಿ ಒಳಗೆ ಇಟ್ಟು ಅದನ್ನು ಕಾಸಿದ ಮೇಲೆ ಅದೇನಾಗ್ತದೆ, ಮಡಿಕೆ ಆಗ್ತದೆ. ಪಳ್ಳಂತ ಅನ್ನೋದಿಲ್ಲ, ಅದನ್ನು ಟಣ್ ಬಾರಿಸ್ತಾನ. ಅದನ್ನು ಚಲೋ ಇತ್ತಂದ್ರೆ ಬಜಾರ್ದಲ್ಲಿ ಮಾರಾಟಿಗೆ ಇಡ್ತಾನೆ, ಇಲ್ಲಾಂದ್ರೆ ಪಳ್ಳಿತ್ತಂದ್ರೆ ತನ್ನ ಕಡೆ ಇಟ್ಕೊಂಡು ಮತ್ತೆ ಅದನ್ನು ಇದು ಮಾಡ್ತಾನೆ. ನಮ್ಮನ್ನು ಸರಿಯಾಗಿ ಮಾಡಿ ಕಳಿಸಿ ಸಮಾಜದಲ್ಲಿ ಕಳಿಸಿದ್ದಾರೆ ಆಚಾರ್ಯ ಪುಷ್ಪದಂತ ಸಾಗರ್ ಮಹಾರಾಜರು. ಆಚಾರ್ಯ ಪುಷ್ಪದಂತ ಸಾಗರ್ ಮಹಾರಾಜ್ ಹೇಳಿದರು, ಒಂದು ಮಾತು ಹೇಳ್ತಾರೆ, ದಿಗಂಬರ ದೀಕ್ಷಾ ತೊಗೊಂಡ ಮೇಲೆ ಎಲ್ಲ ಸಹನ್ ಮಾಡ್ಕೋಬೇಕಾಗ್ತದೆ. ಯಾವಾಗ ಬಟ್ಟೆ ಬಿಚ್ಚಿ ನೀವು ಒಗದಿಯೋ ನಾನಾ ಪ್ರಕಾರ ದೃಷ್ಟಿಗಳು ನಿನ್ನ ಮೇಲೆ ಬೀಳ್ತದೆ. ಎಷ್ಟು ಪ್ರಕಾರ? ನಾನಾ ಪ್ರಕಾರ ದೃಷ್ಟಿಗಳು ಬರ್ತವೆ. ಮಹಾವೀರ ಭಗವಾನ್ ಹೇಳ್ತಾರೆ, ಸಾಧ್ವಾದ ಅನೇಕಾಂತ ಧರ್ಮ ಇದೆ. ಅನೇಕಾಂತ ಧರ್ಮ ಅಂದರೆ ಒಂದು ಪ್ರಶ್ನೆಗೆ 1000 ಉತ್ತರ ಇದೆ. ಸಾಧ್ವಾದ ಹೇಳೋ ಶೈಲಿ, ಒಂದು ದೃಷ್ಟಿಯೊಳಗೆ ನಾನು ಒಬ್ಬ ಮುನಿ ಮಹಾರಾಜರು ಇರ್ಬೋದು, ದಿಗಂಬರ ಮುನಿ. ಇನ್ನೊಬ್ಬರ ದೃಷ್ಟಿಯೊಳಗೆ ನಾನು ಒಬ್ಬ ಬೆತ್ತೆ ಕಾಣ್ಬೋದು. ಅವ್ರವ್ರ ದೃಷ್ಟಿಯೊಳಗೆ ಅವ್ರವ್ರ ಪ್ರಕಾರ ನಾನು ಕಾಣ್ಬೋದು. ತಿಳಿತಂದ್ರೆ ಇದಕ್ಕೆ ಸಾಧ್ವಾದ ಅಂತ ಹೇಳ್ತಾರೆ. ಇದನ್ನೆಲ್ಲ ತಿಳ್ಕೊಬೇಕಾದ್ರೆ ಚಾತುರ್ಮಾಸದಾಗ ಒಂದು ಸಬ್ಜೆಕ್ಟ್ ಮೇಲೆ ಕ್ಲಾಸ್ ತೊಗೊತೀನಿ, ಸ್ವಾಧ್ಯಾಯ ಮಾಡೋನು. ಚಾತುರ್ಮಾಸದ ಅರ್ಥ ಏನಂತಂದರೆ, ಈ 4 ತಿಂಗಳು ನಿಮಗೆ ಕೇವಲ ನೀವು ನನ್ನ ಕಡೆ ಬರಬೇಕಾದ್ರೆ ನಿಮ್ಮ ಮನಸ್ಸು ಖಾಲಿ ಮಾಡ್ಕೊಂಬನ್ನಿ. ಏನು ಬರಬೇಕು? ಏನು ಮಾಡ್ಕೊಂಬರ್ಬೇಕು? ನೀವು ಗುರು ಸಿಕ್ಕಿದಾರಂದಮೇಲೆ ನಿಮ್ಮ ಮನಸ್ಸಲ್ಲಿರುವಂಥ ನೆಗೆಟಿವ್ ಥಿಂಕ್ ಏನದಲ್ಲ. ಮೊಬೈಲದಲ್ಲಿ 3 ಆಪ್ಷನ್ ಇದಾವ್ರಿ. ಎಷ್ಟು ಇದಾವ್ರಿ? ಯಾವ್ಯಾವ? ಸೇವ್, ಡಿಲೀಟ್, ಫಾರ್ವರ್ಡ್. ಏನಿದೆ ಹೇಳ್ರಲ್ಲ ಜೋರಾಗಿ. ಸೇವ್, ಡಿಲೀಟ್, ಫಾರ್ವರ್ಡ್. ಅಶೋಕ್ ಜಿ, ಸೇವ್, ಡಿಲೀಟ್, ಫಾರ್ವರ್ಡ್. ಹಾಂ, ಉಳಿಸಿ ಕಳಿಸಿ ಅಳಿಸಿ ಏನಾರ ಆಗಲಿ. ಸೇವ್, ಡಿಲೀಟ್, ಫಾರ್ವರ್ಡ್. ಸೇವ್, ಡಿಲೀಟ್, ಫಾರ್ವರ್ಡ್ ಏನಂದರೆ, ಮೊಬೈಲದಲ್ಲಿ ಈ ವಾಟ್ಸಪ್ ಐಫೋನ್ ಬಂದಿದೆ, 17 Pro 18 ಬಂತೀಗ, 2 ಲಕ್ಷ ಇದು ಕೊಡ್ತಾರೆ. ಈಗ ಅದರಲ್ಲಿ ಹೊಸ ಮೊಬೈಲ್ ಬಂದಿದೆ, ನೀವು ವಾಟ್ಸಪ್ ಇದೆ. ವಾಟ್ಸಪ್ ಅದರಲ್ಲಿ ನಾನಾ ಪ್ರಕಾರ ಮೆಸೇಜು, ಬೇರೆ ಬೇರೆ ಫೋಟೋಸು ಎಲ್ಲ ಬರ್ತಾವೆ. ಬಂದು ಏನಾಗ್ತದೆ, ನೀವು ಅದನ್ನ ಇದನ್ನು ಸರಿಯಾಗಿ ಇದು ಮಾಡಲಿಲ್ಲ ಅಂದ್ರೆ, ವರ್ಕ್ ಮಾಡಲಿಲ್ಲ ಅಂದರೆ ಮೊಬೈಲ್ ಏನಾಗ್ತದೆ, ಹೆಂಗಾಗ್ತದೆ, ಏನಾಗ್ತದೆ, ಸ್ಟ್ರಕ್ ಆಗ್ತದೆ. ಆದಮೇಲೆ ಮತ್ತು ನೀವೇನು ಮಾಡಬೇಕು? ಬೇಡಾಗಿದ್ದ ಫೋಟೋ ಮೆಸೇಜ್ ಡಿಲೀಟ್ ಮಾಡಬೇಕು, ಏನು ಬೇಕಾಗಿದ್ದ ಮಾತ್ರ ಅದನ್ನು ಇಟ್ಕೋಬೇಕು. ಬೇಡಾಗಿದ್ದನ್ನು ಡಿಲೀಟ್ ಮಾಡಬೇಕು, ಅದನ್ನು ಸೇವ್ ಮಾಡ್ಕೋಬೇಕು. ಬೇಡಾಗಿದ್ದನ್ನು ಡಿಲೀಟ್ ಮಾಡಿ ಬೇಕಾಗಿದ್ದ ಮಾತ್ರ ಸೇವ್ ಮಾಡಿ, ಅದು ಚೆನ್ನಾಗಿ ಅನಿಸ್ತದೆ. ಇನ್ನೊಬ್ಬರಿಗೆ ಏನು ಮಾಡಬೇಕು? ಅದನ್ನು ಫಾರ್ವರ್ಡ್ ಮಾಡಬೇಕು. ಕೆಲವು ಜನ ಏನು ಮಾಡ್ತಿದ್ರು, ಅದ್ರ ಬೇಡಾಗಿದ್ದನ್ನು ವಿಷಯನ ಸೇವ್ ಮಾಡಿಕೊಂಡು ಬೇಕಾಗಿದ್ದನ್ನು ಅದನ್ನು ಡಿಲೀಟ್ ಮಾಡಿ ಬೇಡಾಗಿದ್ದನ್ನು ಏನು ಮಾಡ್ತಾಯಿದ್ದಾರೆ? ಫಾರ್ವರ್ಡ್ ಮಾಡ್ತಾಯಿದ್ದಾರೆ. ಹಂಗೆ ನಮ್ಮ ಮೈಂಡ್ ಆಗಿಬಿಟ್ಟೈತಿ. ಈಗ ನಾ ಹೇಳೋದರ್ಥ, ಸಮಾಜದಲ್ಲಿ ಒಂದು ದೇವಶಾಸ್ತ್ರ ಗುರು ಮೇಲೆ ಶ್ರದ್ಧಾ ಇರಬೇಕು. ಸಮಾಜದಲ್ಲಿ ಒಂದು ವ್ಯವಹಾರನ ದೃಷ್ಟಿ ಚೆನ್ನಾಗಿರಬೇಕು. ಸಮಾಜದಲ್ಲಿ ಎಲ್ಲ ಇರಬೇಕು, ಚೆನ್ನಾಗಿ ಪ್ರೀತಿಯಿಂದ ಇರಬೇಕಂದ್ರೆ, ಒಂದು ಭಕ್ತಿ ಬರಬೇಕಾದ್ರೆ ಬೇಡಾಗಿದ್ದ ವಿಷಯಗಳನ್ನು ನಮ್ಮ ತಲೆ ಅಂತ ತೆಗೆದು ಹಾಕಿ ಡಸ್ಟ್ಬಿನ್ ಚಪ್ಪಲಿ ಎಲ್ಲಿ ಬಿಡ್ತಿರಲ್ಲ ಅಲ್ಲಿ ಬಿಟ್ಟು ಬಂದು ಒಳ್ಳೆಯದನ್ನು ಸ್ವೀಕಾರ ಮಾಡಿ, ಆಮೇಲೆ ಚೆನ್ನಾಗಿ ಅನಿಸ್ತಂದರೆ ಫಾರ್ವರ್ಡ್ ಮಾಡಿ, ಅಂದ್ರೆ ಸಾರ್ಥಕ ಆಗ್ತದೆ ನಿಮ್ಮ ಜೀವನ. ತಿಳಿತು? ಹ್ಞೂ ಅನ್ರಿ, ಹಾಂ ಅನ್ರಿ. ಶ್ವಾಸ ನಡೀತಾ ಇದಲ್ಲ, ಸ್ವಲ್ಪ ನಗ್ತಾ ಹೇಳ್ರಲ್ಲ, ಖುಷಿದಿಂದ ಹೇಳ್ರಲ್ಲ. ನಾ ಏನು ಭೂತ್ನ? ಹಾಂ ಹೇಳ್ರಿ ಆದಿರಾಜರೇ. ಹಾಂ ನಗ್ತಾರೆ, ಎಷ್ಟು ಖುಷಿಯಿಂದ ನಗ್ತಾರೆ, ಎಷ್ಟು ಚಂದ ಬಿಳಿ ರಸಗುಲ್ಲ ಬಂದು ನಗಾಕತ್ತೆ ನಗಬೇಕಾದ್ರೆ. ಹಾಂ, ನಾನು ಆಚಾರ್ಯ ಪುಷ್ಪದಂತ ಸಾಗರ ಮಹಾರಾಜರು ಹೇಳಿದ್ದಾರೆ, ಎಲ್ಲಿ ಹೋಗೋ ನಗನಗತ ಖುಷಿದ ಪಾಠ ಓದಿಸು, ಸಮಾಜನ ನಗತ ಮಂಕನಾಗಿದ್ದನ್ನು ಹೇಳ್ತಾರೋ. ಶೂಲ್ ಮೇ ಪೂಲ್ ಹೋ ಜಾನೆ ತುಜೆ ಸಿಖಾ दूंगा, ಶೂಲ್ ಮೇ ಪೂಲ್ ಹೋ ಜಾನೆ ತುಜೆ ಸಿಖಾ दूंगा, क्रोध में पानी हो जाने तुझे सिखा दूंगा. अरे जिंदगी से उदास होकर यूँ बैठना अच्छा नहीं, जिंदगी से उदास होकर यूँ बैठना अच्छा नहीं. अरे गमो ಕಾರ್ಕಾಲ ವಾಲೋ ಗಮೋ ಬಿ ಮುಸ್ಕರಾಣಿ ತುಜೆ ಸಿಕ್ಕಾ दूंगा. ಅಂದರೆ ನಿಮಗೆ ಹಿಂದಿ ತಿಳಿಲಿಲ್ಲ. ಮುಳ್ಳಿನಲ್ಲಿ ಹೇಗೆ ಹೂವಿನಂಗೆ ಅರಳಬೇಕನ್ನೋದು ಕಲಿಸುತ್ತೇನೆ. ಏನು? ಮುಳ್ಳಿನಲ್ಲಿ ಹೇಗೆ ಹೂವಿನಂಗೆ ಅರಳಬೇಕನ್ನೋದನ್ನು ಕಲಿಸುತ್ತೇನೆ. ಸಿಟ್ಟು ಕೋಪದಲ್ಲಿ ಹೇಗೆ ಕ್ಷಮಾ ನೀರು ಥರ ಬದುಕಬೇಕನ್ನೋದನ್ನು ಕಲಿಸುತ್ತೇನೆ. ಜೀವನದಲ್ಲಿ ಕಷ್ಟ ದುಃಖ ಬಂದಾಗ ಮಂಕನಾಗಿ ಕೊಂಡಿರಬೇಡ, ಒಂದು ಉದಾಸವಾಗಿ ಕೊಂಡಿರಬೇಡ. ಅಂಥದ್ರಲ್ಲಿ ಕಾರ್ಕಳ ಜೈನ ಸಮಾಜಕ್ಕೆ ನಾನು ಇಡೀ ದಕ್ಷಿಣ ಕನ್ನಡ ತುಳುನಾಡಿನ ಮಂದಿಗೆ ಹೇಳ್ತಾ ಇದ್ದೇನೆ, ಆ ಕಷ್ಟ ದುಃಖದಲ್ಲಿ ಹೇಗೆ ನಗನಗುತ್ತಾ ನಮ್ಮ ಜೀವನ ಉದ್ಧಾರ ಮಾಡ್ಕೋಬೇಕನ್ನೋದ್ರ ಪಾಠ ಕಲಿಸಕ್ಕೆ ನಾನು ಬಂದಿದ್ದೇನೆ ಮಾನವ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಜೀವನದಲ್ಲಿ ನಾವು ಖುಷಿಯಾಗಿರ್ಬೇಕಾದ್ರೆ ಗುರು ಹತ್ತಿರ ಬರಬೇಕು. 22 ಪರಿಚಯ ಎಲ್ಲನೂ ಸಹನ್ ಮಾಡ್ಕೊತಾರೆ ಗುರುಗಳು.
ಯಾರೊಬ್ಬರು ಬೈತಾರೆ, ನಿಂದೆ ಮಾಡ್ತಾರೆ, ಟೀಕೆ ಮಾಡ್ತಾರೆ, ಅಪವಾದ ಮಾಡ್ತಾರೆ, ಅಪಮಾನ ಮಾಡ್ತಾರೆ. ಯಾವುದು ನಾವು ತಲೆ ಕೆಡಿಸೋದಲ್ಲ. ಗುರುಗಳು ಹೇಳಿದರು, ಯಾವಾಗ ಬಟ್ಟೆ ಬಿಚ್ಚಿ ನಾವು ಒಗೆದ್ವಿ ಅವಾಗ ನಾವು ಉಪಸರ್ಗ ಶುರುವಾಯಿತು ಅಂತ ತಿಳ್ಕೊಬೇಕು. ಔಟ್ ಮಾಡೋರು ತುಂಬ ಜನ ಇರ್ತಾರೆ. ಎಷ್ಟು ಜನ ಇರ್ತಾರೆ? ಕ್ರಿಕೆಟದಲ್ಲಿ ಕ್ಯಾಪ್ಟನ್ ಇರ್ತಾನೆ ರೀ. ಬಂದು ಕೇಳ್ರಿ, ಇಲ್ಲಿ ನಿಮಗೆ ಇವತ್ತು ಗುರು ಪೂರ್ಣಿಮೆದ ಸ್ವಲ್ಪ ಹೇಳಬೇಕಾಗ್ತದೆ, ಹೇಳ್ತಾ ಇದ್ದೀನಿ. ಮತ್ತು ನಾಳಿಂದ ಕ್ರಮದಿಂದ ಆಗ್ತದೆ. ನೀವು ಹೆದರಬೇಡ್ರಿ. ಇವತ್ತು ಸ್ವಲ್ಪ ಕೂತ್ಕೊಂಡು ಕೇಳ್ರಿ ಗುರು ಪೂರ್ಣಿಮಾ. ಕ್ಯಾಪ್ಟನ್ ಇರ್ತಾನೆ. ಎದರಲ್ಲಿ ಹೇಳಪ್ಪ ಹುಡುಗರೇ? ಕ್ರಿಕೆಟದಲ್ಲಿ ಕ್ಯಾಪ್ಟನ್ ಸಂಪತ್ಜಿ ಬಾಬಾ. ಯಾರು ಇರ್ತಾರೋ? ಸುರಾಜ ಹೇಳ್ರಿ, ಉದಯರೇ, ಅಧಿರಾಜರೇ ಹೇಳ್ರಿ. ಕ್ಯಾಪ್ಟನ್. ಓ ವಿನಯಮ್ಮ ಹೇಳು ಕ್ಯಾಪ್ಟನ್. ಏನು ಹೇಳ್ತೀನಿ? ಕ್ಯಾಪ್ಟನ್ ಇರ್ತಾರೆ. ಕ್ಯಾಪ್ಟನ್ನು, ಆ ಕ್ಯಾಪ್ಟನ್ ಏನು ಕೆಲಸ? ಮತ್ತು ಇನ್ನೊಬ್ರು ಇರ್ತಾರೆ ಬ್ಯಾಟ್ಮ್ಯಾನ್, ಇಬ್ಬರು ಇರ್ತಾರೆ. ಆಮೇಲೆ ಹಂಪೈರ್ ಎಷ್ಟಿರ್ತಾರೆ? ಒಬ್ಬರೇ ಒಬ್ಬರೇ ಇರ್ತಾರೋ, ಇಬ್ಬರು ಇರ್ತಾರೋ. ಆಮೇಲೆ ಫೀಲ್ಡರ್ ಎಷ್ಟು ಮಂದಿ ಇರ್ತಾರೆ? 11 ಜನ ಇರ್ತಾರೆ. ಹೌದ್ರಿ? ಹೇಳ್ರಪ್ಪ, ಮಾತಾಡ್ಬೇಡ್ರಿ, ಇಲ್ಲಿ ಕೇಳ್ರಿ ಹಿಂದೆವ್ರೆ. ಕಿರಣ ಬಾಬಾ ಕೇಳಿಲ್ಲ, ಏನು ಹೇಳ್ತಾನೆ? ಸ್ವಾಮೀಜರು ಹೋಗ್ತಿದ್ರ? ಆಯ್ತು, ಹೋಗಿ ಬರ್ತೀರಿ. ಏನು ಹೇಳ್ತೀನಿ ನಾನು? ಕ್ಯಾಪ್ಟನ್ ಇರ್ತಾರೆ. ಕ್ಯಾಪ್ಟನ್ ಯಾರಿರ್ತಾರೆ? ಕ್ಯಾಪ್ಟನ್ ಹೇಳ್ತಾ ಇದ್ದಾರೆ. ಅಲ್ಲಿ ಬ್ಯಾಟ್ಮ್ಯಾನಿಗೆ ಸರಿಯಾಗಿ ಗೈಡೆನ್ಸ್ ಮಾಡ್ತಾರೆ. ಕೇಳ್ರಿ ಅಕ್ಕ, ಅಮ್ಮ, ತಾಯಿ ಅಂದರೆ ಕೇಳ್ರಿ. ಈ ಕಡೆ ನನ್ನ ಕಡೆ ನೋಡ್ರಿ, ಆ ಕಡೆಗೆ ನೋಡಿ ಸೀರಿಯಲ್ ಹೋಗಿ ಬೇರೆ ಆಗಿಬಿಡ್ತತಿ. ಯಾವುದೋ ಸೀರಿಯಲ್ ನೋಡ್ಬೇಕಾದ್ರೆ ಈ ಕಡೆ ನೋಡ್ತಾ ಇದ್ದೆ, ಈ ಕಡೆ ನೋಡಿದ್ರೆ ಅದು ಸೀನ್ ಹೋಗಿಬಿಡ್ತತಿ. ಅದ್ರ ಸಂಬಂಧ ಈ ಕಡೆ ಸ್ವಲ್ಪ ನೋಡಿ, ನನ್ನ ಕಡೆ ನೋಡ್ರಿ. ಏನು ಹೇಳ್ತೇನೆ ನಾನು? ಕ್ಯಾಪ್ಟನ್ ಕೆಲಸ ಏನು? ಗೈಡೆನ್ಸ್ ಮಾಡೋದು. ಬ್ಯಾಟ್ಮ್ಯಾನ್ ಏನು ಕೆಲಸ? ರನ್ ಮಾಡೋದು ಕೆಲಸಕ್ಕೆ ಅದಕ್ಕೆ ಅವ್ರ ಲಕ್ಷ್ಯ ಏನಿರ್ತೈತಿ? ವರ್ಲ್ಡ್ ಕಪ್ ಗೆಲ್ಲಬೇಕಂತ. ಆ ವರ್ಲ್ಡ್ ಕಪ್ ಗೆಲ್ಲಬೇಕಾದ್ರೆ ಕ್ಯಾಪ್ಟನ್ ಮಾತದ ಸ್ವೀಕಾರ ಮಾಡಬೇಕು. ಆಮೇಲೆ ಸ್ವೀಕಾರ ಮಾಡಲಿ 11 ಜನ ನಿಂತಿರ್ತಾರೆ, ಔಟ್ ಮಾಡಕ್ಕೆ ನಿಂತಿರ್ತಾರೆ. ಯಾರನ್ನ? ಬ್ಯಾಟ್ಮ್ಯಾನ್. ಹೇಳ್ರಿ ಜೋರಾಗಿ. ಬ್ಯಾಟ್ಮ್ಯಾನ್ ಔಟ್ ಮಾಡಕ್ಕೆ ನಿಂತಿರ್ತಾರೆ. ಅಲ್ಲಿ ಸುಮ್ಮನೆ ಅಂಪೈರ್ ನಿಂತಿರ್ತಾನೋ, ನೋಡ್ತಿರ್ತಾನೆ ಹೆಂಗೆ ಆಟ ಆಡ್ತಾನೆ, ಅದ್ರ ತಕ್ಕಂಗೆ ಅದ್ರ ನಿರ್ಣಯ ಕೊಡ್ತಾನೆ, ಡಿಸಿಷನ್ ಕೊಡ್ತಾನೆ. ನಮ್ಮ ಲೈಫ್ನು ಕ್ರಿಕೆಟ್ ಆಟಿದ್ದಾಗ್ರಿ ನನ್ನ ಗುರು ಆಚಾರ್ಯ ಪುಷ್ಪದಂತ ಸಾಗರ್ ಮಹಾರಾಜರು ಕ್ಯಾಪ್ಟನ್ನು, ನಾ ಬ್ಯಾಟ್ಮ್ಯಾನು. ನನ್ನ ಲಕ್ಷ್ಯ ವರ್ಲ್ಡ್ ಕಪ್ ಮೋಕ್ಷ ಇದೆ. ಅದರಲ್ಲಿ ಔಟ್ ನಂದು ಸಾಧನ. ರನ್ ಅಂದರೆ ನನ್ನ ಸಾಮೂಹಿಕ ಸಾಧನ, ನನ್ನದು ಸ್ವಾಧ್ಯಾಯ ಎಲ್ಲ ಇದೆ. ಔಟ್ ಮಾಡೋರು ನಮಗೆ ತುಂಬ ಜನ ಸಿಗ್ತಿರ್ತಾರೆ. ಅದನ್ನು ಹೇಳೋದಿಲ್ಲ, ಯಾವಾಗ ಬೇಕಾದಾಗ ಅವ್ರಿಗೆ ಗೊತ್ತಿದೆ. ಔಟ್ ಮಾಡೋರು ತುಂಬ ಜನ ಇರ್ತಾರೆ. ಅರ್ಥ ಆಯ್ತು ರೀ? ಔಟ್ ಮಾಡೋರು ತುಂಬ ಜನ. ಅದಕ್ಕೆ ಹೇಳ್ತದೆ, ನೀವು ಬಂದು ಇಲ್ಲಿ ನಿಮಗೆ ಇವತ್ತು ಈ ಕಾರ್ಕಳದಲ್ಲಿ ಚಾತುರ್ಮಾಸ, ನೀವು ಗುರು ಪೂರ್ಣಿಮೆದಲ್ಲಿ ನೀವು ಫಸ್ಟಿಗೆ ಇಲ್ಲಿ ಭೂಮಿಗೆ ಅದ್ರ ಪ್ರವಚನ ಕೇಳ್ತಾ ಇದ್ರ ಮೇಲೆ ನೀವು ಖಾಲಿ ಏನು ಮೈಂಡನ್ನು ಖಾಲಿ ಮಾಡ್ಕೊಂಡು ಬನ್ನಿ. ಅವ್ರು ಏನು ಹೇಳಿದ್ರು, ಅವ್ರ ಕಡೆ ಹಿಂಗೇನಾಯಿತು, ಇವ್ರೇನಾಯಿತು, ಅದನ್ನ ನಿಮ್ಮ ಕಿವಿದು ಕಸದ ತೊಟ್ಟೆ ಅಲ್ಲ. ಏನೆಲ್ಲ ಇದು? ನಿಮ್ಮನ್ನು ಕಿವಿ ಏನಿದೆ? ನೆಗೆಟಿವ್ ಥಿಂಕ್ ಬೇಡ, ಇಲ್ಲಿ ಪಾಸಿಟಿವ್ ಇಟ್ಕೊಂಡು ಬನ್ನಿ. ನನ್ನ ಸೌಭಾಗ್ಯ ಇದೆ, ಇಂಥ ಕಾರ್ಕಳದಲ್ಲಿ ಮುನಿಗಳು ಸಿಕ್ಕಿದ್ದಾರೆ, ಅವರ ಪ್ರವಚನ ಕೇಳೋಣ, ಅವರ ಸೇವೆ ಮಾಡೋಣ, ವೈಯವರ್ತಿ ಮಾಡೋಣ, ಆ ಭಾವ ಇಟ್ಕೊಂಡು ಬನ್ನಿ. ಅದನ್ನು ಮಾತಾಡಿದ್ರು. ಇದರ ಪಿಜುಲ್ ಮಾತದೊಳಗೆ ಇರಬೇಡಿ, ಅದು ಸಂತಿ ಆಗ್ತತಿ. ನೀ ಸಂತಿ ಬಿಟ್ಟು ನೀವು ಹೊರಗಡೆ ಸಂತರ ಕಡೆ ಬಂದು ನಾವು ಕಲ್ಯಾಣ ಮಾಡ್ಕೊಳಕ್ಕೆ ಇಲ್ಲಿ ಭಾವ ಇಟ್ಕೊಂಡು ಬನ್ನಿ. ನಿಮ್ಮ ಕಲ್ಯಾಣ ಆಗಿ ಹೋಗ್ತತ್ರಿ. ಬಂದು ನಿಮ್ಮದು ಪುಣ್ಯ ಪ್ರಾಪ್ತಿ ಸಿಗ್ತಾ ಇದೆ. ಯಾರ್ದೋ ಮಾತು ಕೇಳ್ಕೊಂಡು ನಾವು ತುಂಬ ಜನ ತಲೆ ತಿನ್ನೋರು ಇದ್ದಾರೆ, ತುಂಬ ನಿಮ್ಮದು ಮಿಸ್ಗೈಡ್ ಮಾಡೋರು ಇದ್ದಾರೆ, ಔಟ್ ಮಾಡೋರು ಇದ್ದಾರೆ. ನಿನ್ನ ಲಕ್ಷಣ ನೋಡ್ರಿ. ಒಂದು ಮಾತು ಹೇಳ್ತೀನಿ ನಿಮಗೆ. ಈಗ ಶಿವಾಜಿನಗರದಲ್ಲಿ, ಬೆಂಗಳೂರಲ್ಲಿ ನೀವು ಏನು ಮನೆ ಕಟ್ಟಬೇಕಾಗಿದೆ. ನೀವು ಹೇಳಿದ್ರಿ, ನಾವು ಮನೆ ಕಟ್ತಾ ಇದ್ದೀವಿ, ಬೆಂಗಳೂರಲ್ಲಿ ಮನೆ ಚೆಂದ ಕಟ್ತಾ ಇದ್ದೀನಿ, ನೀವೆಲ್ಲರೂ ಬನ್ನಿ ಅಂತ ಹೇಳಿದಾಗ, ಮರ ಬೆಂಗಳೂರು ಎಲ್ಲಿ ಕಟ್ತಾ ಇದ್ದೀನಿ ಅಂತ ನಿಮ್ಮ ಯಾರೋ ಮಿತ್ರ ಬಂದು ಹೇಳಿದ. ಶಿವಾಜಿನಗರ ಕಟ್ತೀವಿ, ಅಲ್ಲಿ ಬಡ್ಚಿ ಇಲ್ಲ ಬಡ್ಚಿ ದಾನೆ ಏನು ಯಾಕೆ ಅಂತ ಕೇಳೋದು. ಯಾಕಂದ್ರೆ ಅಲ್ಲಿ ಗುಂಡಾಗಿರಿಗಳಿರ್ತಾರೆ, ರೌಡಿಜಾಮ್ ಇರ್ತದೆ. ಅವನ ಮಾತು ಕೇಳಿಕೊಂಡು ನೀ ಮನೆ ಕಟ್ಟೋದು ಬಿಡಿಸಿ ನಿನ್ನ ಲೈಫನ್ನ ಹಾಳು ಮಾಡ್ಕೊಳ್ಳೋದು ಎದಕ್ಕೆ ಬೇಕಾಗೈತಿ? ನೀನು ಸ್ವಯಂ ಹೋಗಿ ನೋಡಿ, ಆ ವಿಶ್ಲೇಷಣೆ ಮಾಡಿ ನೋಡಿ, ಆಮೇಲೆ ಶಿವಾಜಿನಗರಕ್ಕೆ ದೋಷ ಕೊಟ್ಟರೆ ಏನು ಪ್ರಯೋಜನ? ಅಲ್ಲಿ ಹೋಗಿ ನೋಡ್ಬೇಕು, ಕುತ್ಕೋಬೇಕು. ನೋಡಿದ ಮೇಲೆ ಗೊತ್ತಾಗ್ತದೆ ಅದು ಶಿವಾಜಿನಗರ ಹೆಂಗಿದೆ ಅನ್ನೋದು. ಹಾಗೆ ದಿಗಂಬರ ಸಂತರು, ನಾನು ಪ್ರಸಂಗಸಾರು, ನಂದು ಏನೋ ಹೇಳ್ತಿರ್ತಾರೆ, ಅದನ್ನು ತಲೆ ಕೆಡಿಸ್ಕೋಬೇಡಿ. ಬಂದು ಕುತ್ಕೊಂಡು ಚರ್ಚೆ ಮಾಡಿ ನೋಡಿ, ಕಣ್ಣಾರಿಂದ ನೋಡಿ. ನಾವು ಓಪನ್ ಇದ್ದೀನಿ. ನನ್ನ ಗುರುಗಳು ಏನು ಮಾಡಿದ್ದಾರೆ? 24 ಕ್ಯಾರೆಟ್ ಗೋಲ್ಡ್. ಏನು 24 ಗೋಲ್ಡ್?
ಈ 24 ಅಲ್ಲಿ ಹೇಳ್ರಲ್ಲ ಏನಿದೆ ಗೋಲ್ಡ್ ನಮ್ಮ 24 ಕ್ಯಾರೆಟ್ ಬಣ ಕರ್ಗಿ ಬೇಸ್ದ ಗುರುನೇ. ಗುರುಗಳು ನಮ್ಮ ಹಂಗೆ ಸುಮ್ಮನೆ ಬಿಟ್ಟಿಲ್ಲ. ನಾನು ಎಲ್ಲೆಲ್ಲೋ ದಿಲ್ಲಿ ಒಳಗೆ ಚಾತುರ್ಮಾಸ ಇತ್ತು, ನಂದು ದೀಕ್ಷೆಯಲ್ಲಿ ಆಯಿತು ಡಿಮಾಪುರ, ಆಸಾಮ್, ನಾಗಾಲ್ಯಾಂಡ್ ಅದಲ್ಲಿ ಆಯಿತು 2005ರಲ್ಲಿ. ಅಲ್ಲಿಂದ ಗುವಾಹಟಿ ಚಾತುರ್ಮಾಸ, ದಿಲ್ಲಿ 2 ಚಾತುರ್ಮಾಸ ಆಯ್ತು, ರಾಜಸ್ಥಾನ ಜೈಪುರ ಚಾತುರ್ಮಾಸ ಆಯಿತು, ಬಾಸ್ವಾಡ ಆಯಿತು, ಇಂದೂರು ಆಯಿತು, ಕರ್ನಾಟಕದಲ್ಲಿ ಆಯಿತು, ಬೊಂಬೈ ಚಾತುರ್ಮಾಸ ಆಯಿತು. ಭರತರು ಇಂದರು ಬಂದಿದ್ರು ಅವಾಗ. ಬೊಂಬೈ ಚಾತುರ್ಮಾಸ ಪೂರ ಸೌತ್ ಕೇಂದ್ರದವರಲ್ಲಿ ಪೂಜೆ ಆಯ್ತು. ನಮ್ಮ ಅಣ್ಣಾಜಿಯವರು ಬಂದಿದ್ರು, ಎಲ್ಲರೂ ಬಂದಿದ್ರು ಅವಾಗೆಲ್ಲ ಬೊಂಬೈದೆ. ಆವಾಗ ಹಾಗೆಲ್ಲ ತಿರುಗಾಡಿ ಧರ್ಮ ಪ್ರವಾಹ ಮಾಡಿದ್ವಿ, ಎಲ್ಲ ಆಯಿತು. ನಿಮ್ಮಲ್ಲಿ ಬಂದಿದ್ವಿ ಅಂದಮೇಲೆ ಯಾವುದು ತಲೆಯಲ್ಲಿ ಇಟ್ಕೋಬೇಡಿ. ನೀವು ಬರಬೇಕಾದ್ರೆ ನಿಮ್ಮ ಖಾಲಿ ಏನಿರಬೇಕು, ಕಪ್ಪಿರಬೇಕು. ಅದರ ತುಂಬ್ಕೊಂಡು ಬಂದರೆ ಚಹಾ ಹಾಕಿದ್ರು ಕಾಫಿ ಹಾಕಿದ್ರು ಎಲ್ಲ ಬಿದ್ದುಬಿಡ್ತತಿ. ಏನ್ರಿ, ಖಾಲಿ ಕಪ್ಪು ಇಟ್ಕೊಂಬನ್ನಿ, ಅದರಲ್ಲಿ ತುಂಬಿದ್ದು ಇಟ್ಕೊಂಬಂದ್ರೆ ಏನಾಗ್ತು. ಅದಕ್ಕೆ ರೀ ಬಂದು ಸಮಯ ಆಗಿದೆ. ನಾಳೆ ಇನ್ನೂ ತುಂಬ ಹೇಳ್ತೇನೆ ನಿಮಗೆ. ಆದರೆ ಗುರು ಪೂರ್ಣಿಮೆ ದಿನ ನಾನು ಹೇಳ್ತಿದ್ದೀನಿ, ಇಲ್ಲಿ ಆತ್ಮ ಕಲ್ಯಾಣಕರೇ ತನ್ನ ಕಲ್ಯಾಣ ಮಾಡ್ಕೊತಾರೆ ಮತ್ತು ಪರ ಕಲ್ಯಾಣ ಮಾರ್ಗನೂ ಕೂಡ ಹೇಳ್ತಾರೆ ಮುನಿಗಳು. ಅಂದರೆ ಮತ್ತು ಸುಲ್ಜಾತಿ ಮನ್ಕಿ ಗ್ರಂಥಿಯ ಇನ್ನೊಬ್ಬರ ಮನಸ್ಸಲ್ಲಿರುವಂಥ ದ್ವಂದ್ವಗಳನ್ನು ಬಿಡಿಸಿ ಆಮೇಲೆ ಅವರು ತನ್ನ ಆತ್ಮದ ಉಪದೇಶ ಕೊಟ್ಟವರು ಕೂಡ ನಮ್ಮ ಮಾರ್ಗದಲ್ಲಿ ಕಳಿಸ್ತಾರೆ. ಅವರು ದಿಗಂಬರ ನಿಮ್ಮ ಗುರುಗಳಾಗ್ತಾರೆ ಬಂದು. ಅದಕ್ಕೆ ಗುರು ಪೂರ್ಣಿಮಾ ದಿನ ನಿಮಗೆ ಹೇಳೋದಂದರೆ ತುಂಬ ವಿಷಯಗಳು ಹೇಳಿದ್ದೇವೆ. ನಾನು ವೇಟರಾಗಿ ಬಂದಿದ್ದೀನಿ. ಈಗ ಎಲ್ಲಲ್ಲಿ ನಿಮ್ಮ ವೇಟರ್ ಹೆಂಗಿರ್ತಾನಲ್ಲ ಅಲ್ಲೇ ಇದೆ ನಿಮ್ಮ ಅಡುಗೆ ಮನೆಗೆ, ಎಲ್ಲಿ ಆಫೀಸಿನಾಗ ವೇಟ್ರ್ ಇಡ್ಲಿ ಬೇಕಂದ್ರೆ ಇಡ್ಲಿ, ನಿಮಗೆ ಏನು ಬೇಕಾದ್ರೆ ಪಾನಿಪುರಿ ಬೇಕಂದ್ರೆ ಏನು ಬೇಕಾದ್ರೆ ತಂದು ಕೊಡ್ತಾರಲ್ಲ ಅಲ್ಲೆಲ್ಲಲ್ಲಿ. ನಿಮ್ಗೆ ಯಾವ ವೆರೈಟಿ ಹೆಂಗೆ ಬೇಗ ತಿನ್ನೋದು ಆಸೆ ಇರ್ತೈತಿ, ಅದ್ರ ತಕ್ಕಂಗೆ ಮಾಡಿಕೊಡ್ತಾನೆ. ಅದು ನೀವು ತಿನ್ನಾಕಂದು ಬರಲಿ ಅಂದ್ರೆ ಅವ್ನು ಗಾಡಿ ತೊಗೊಂಡು ಬೇರೆ ಕಡೆ ಹೋಗ್ತಾನೆ. ಅರ್ಥ ಆಯ್ತೇನೋ. ನಾ ವೇಟರಾಗಿ ಬಂದಿದ್ದೀನಿ. ನೀವು ಯಾವ ಥರ ಬೇಕು ಆ ಥರ ಉಪದೇಶ ಮಾಡೋಕೆ ನಾ ಅದೀನಿ. ನೀವೆಲ್ಲರೂ ಮನಸ್ಸು ಕೊಟ್ಟು ಬನ್ನಿ, ಭಕ್ತಿದಿಂದ ಬನ್ನಿ. ಯಾವುದು ಈರ್ಷಾ ಭಾವ, ಯಾವುದು ನೆಗೆಟಿವ್ ಥಿಂಕ್ ಇಟ್ಕೊಂಡು ಬರೋಕೆ ಹೋಗ್ಬೇಡ್ರಿ. ಅಂದಾಗ ನಿಮ್ಮ ಊರಾಗ ಚಾತುರ್ಮಾಸ ಈ ಪ್ರವೇಶ ಮಾಡಿದ್ದು ಸಾರ್ಥಕ ಆಗ್ತದೆ ರೀ. ಮಹಾಮಸ್ತಕ ಅಭಿಷೇಕನೂ ಸಾರ್ಥಕ ಆಗ್ತದೆ. ನಾವು ಯಾವುದು ನೆಗೆಟಿವ್ ಇಟ್ಕೋಬಾರ್ದು. ನಮ್ಮ ಊರಲ್ಲಿ ಒಂದು ಗುರುಗಳು ಬಂದಿದ್ದಾರೆ ಅಂದಮೇಲೆ ನಮ್ಮದು ವಿನಃ ನಮ್ಮದು ದೃಷ್ಟಿ ಎಲ್ಲಿರಬೇಕಂದ್ರೆ ಕ್ವಾಲಿಟಿ ನೋಡಬೇಕು, ಕ್ವಾಂಟಿಟಿ ನೋಡೋದು ಬೇಡ. ಏನು ಕ್ವಾಲಿಟಿ ನೋಡಬೇಕ ವಿನಃ ನಾವು ಕ್ವಾಂಟಿಟಿ ನೋಡೋದು ಬೇಡಲ್ಲಿ. ನಾವು ಬಂದಲ್ಲಿ ಕುಳಿತುಕೊಂಡು ಭಕ್ತಿ ಮಾಡಿರಿ, ಪ್ರವಚನ ಕೇಳ್ರಿ, ನಿಮ್ಮ ವ್ರತಗಳನ್ನ ತೋಡ್ರಿ. ಇನ್ನು ಚಾತುರ್ಮಾಸದಾಗ ನಿಮಗೆ ಹೇಳ್ತಾ ಇದ್ದೀನಿ, ಈ 4 ತಿಂಗಳಲ್ಲಿ ನೇಮ್ ತೊಗೊಳ್ಳಿ. ಗುರು ಪೂರ್ಣಿಮೆ ಮಾಡ್ತಾಯಿದ್ರಿ. ನಾವು 4 ತಿಂಗಳು ಹೋಟೆಲಲ್ಲಿ ಊಟ ಮಾಡೋದಿಲ್ಲ, ನಾವು ಬೆಳ್ಳುಳ್ಳಿ ತಿನ್ನೋದಿಲ್ಲ, ಶುದ್ಧ ನೀರಿನ ಸೋಸಿ ಕುಡಿತೇವೆ ಮತ್ತು ನಾವು ಅನವರ್ತ ಪಾಲನೆ ಮಾಡ್ತೇವೆ. ನಾವು ಆ ಕಡೆ ಈ ಕಡೆ ಹೋಗೋದಿಲ್ಲ. 4 ತಿಂಗಳು ನಮ್ಮ ಊರೊಳಗೆ ಮುನಿಗಳು ಬಂದಿದ್ದಾರೆ ಅಂದಮೇಲೆ ನಾವು ಇಲ್ಲಿ ಇಂಥ ಪಂಡಾಲದಲ್ಲಿ ಎಂಥ ಸಮಾಜ ಎಷ್ಟು ಪಾಪ ಎಲ್ಲ ಕೆಲಸ ಮಾಡ್ತಿದ್ದಾರೋ. ಇದನ್ನೆಲ್ಲ ನಿಮಗೋಸ್ಕರ ಕುಂತು ಕೇಳೋಕೆ ನಿಮಗೆಲ್ಲ ನೋಡ್ರಿ, ಮಳೆ ಇರ್ತೈತಿ, ಎಲ್ಲ ಇರ್ತೈತಿ, ಅಲ್ಲಿ ಇದು ಇರ್ತೈತಿ, ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತಾ ಇದ್ದಾರೆ. ಪಾಪ ನಿಮಗೆ ಏನು ಬೇಕಾದ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಮತ್ತು ಈ ಚಾತುರ್ಮಾಸದಾಗ ಕೂಡ ನಿಮ್ಮ ಮನೆಗೆ ಅಡುಗೆ ಮಾಡ್ಬೇಕಂದ್ರೆ ಬೇಡ, ಹಾಗೂ 3 ಟೈಮ್ ನಿಮ್ಗೆ ಊಟ ಇದೆ ಇಲ್ಲಿ. ಅದಕ್ಕಾದರೂ ಕೂಡ ಅಂಥ ಸೇವೆ ಮಾಡ್ತಿದ್ದಾರೆ ಅಂದರೆ ಜೋರಾಗಿ ಚಪ್ಪಲ್ ತಟ್ಟಿ ಸಮಾಜಕ್ಕೆ ಒಂದು ಸ್ವಾಗತ ಮಾಡಿರಿ. ಆದರೆ ಭಕ್ತಿಯಿಂದ ಬರ್ರಿ, ಶ್ರದ್ಧಾದ ಮಂದಿ ಸಹಕಾರ ಕೊಡ್ರಿ, ಸಲಹೆ ಕೊಡಾಕ ಬರಬೇಡ್ರಿ. ಮೊನ್ನೆ ಹೇಳಿದೆ ನಾನು. ಏನು ಕೇಳಬೇಕು ವಿನಯಮ್ಮ? ಓ ಅಮ್ಮ, ಓ ಫೋನ್ ಬಿಡು. ಏನು ಸಲಹೆ ಕೊಡೋದು ಬೇಡ, ಸಹಯೋಗ ಮಾಡಬೇಕು. ಸಮಾಜ ನಮಗೆ ಕರ್ಕೊಂಬಂದಿದ್ದಾರಂದರೆ ಕಮಿಟಿಗೆ ಆಗಲಿ, ಇಲ್ಲಿ ಸ್ವಾಮಿ ಮಠದಕ್ಕಾಗಲಿ, ನಮ್ಮ ಸ್ವಾಮೀಜಿಯಲ್ಲಿ ಎಲ್ಲ ಸಹಕಾರ ಕೊಡಬೇಕು, ಸಹಯೋಗ ಕೊಡಬೇಕು. ಅಂದ ಧರ್ಮ ಪ್ರಭಾವನ ಆಕತಿ. ಇಲ್ಲಾಂದ್ರೆ ನಾವು ಇನ್ನೊಂದು ಅದೊಂದು ಹಂಗಾಗಬಾರ್ದಿತ್ತು, ಇದು ಹಿಂಗಾಗಬಾರ್ದಿತ್ತು, ಅವ್ರು ಹಿಂಗೆ ಅಂದರು, ಅವ್ರು ಹಂಗಂದರು, ನಾನಾ ಪ್ರಕಾರ ಮಾತಾಡಿ ಮನಸ್ಸನ್ನು ಹಾಳು ಮಾಡ್ಕೊಳ್ಳೋದು ಬೇಡ, ಸಲಹೆ ಬೇಡ. ಇಲ್ಲಿ ಸಹಯೋಗ ಕೊಟ್ಟು ನಮ್ಮ ಜೀವನ ಕಲ್ಯಾಣ ಮಾಡ್ಕೋಬೇಕು. ಅದಕ್ಕೆ ಬಂದು ನಮ್ಮ ಇಂಥ ಮುನಿಗಳು ಸಿಕ್ಕಿದಾರಂದ್ರೆ ಭಾಗ್ಯ ಇದೆ. ಆಹಾರ ದಾನದಲ್ಲಿ ಬನ್ನಿ. ನೀವು ನಾನು ಕೇಳಿದೆ, ನಾ 5 ಜನ ಫಿಕ್ಸ್ ಮಾಡಿಬಿಟ್ಟಿದ್ದೀವಿ ಮಹಾರಾಜರು. ಇವ್ರು ಬಂದ್ರಂದ್ರೆ ಅವ್ರು ಬರೋಂಗಲ್ಲ, ಇವ್ರು ಬಂದರೆ ಅಲ್ಲ. ನೀನು ಜೈನನಾಗಿ ಎಂತೆಂಥವ್ರು ಊಟ ಮಾಡಿಸ್ತೀರಿ, ಮದುವೆಗೆ ಊಟ ಮಾಡಿಸ್ತೀರಿ, ಎಲ್ಲರೂ ಮಾಡಿಸ್ತೀರಿ. ನಿಮ್ಮ ದಿಗಂಬರ ಒಂದು ತುತ್ತು ಅನ್ನ ಕೊಡೋಕೆ ನಿಮಗೆ ತಾಕತ್ತಿಲ್ವಾ? ದಿಗಂಬರ ಮುನಿಗಳಿಗೆ ಆಹಾರ ಕೊಡೋಕೆ ನಿಮಗೆ ತಾಕತ್ತಿನೂ ಇಲ್ಲೋ ಪಾಪ. 5 ಜನ ಬರಬೇಕು ಅಂತ ಹಿಂಗೆ ಫಿಕ್ಸ್ ಮಾಡಿದರು. ಇದೆ ಅದಕ್ಕೆ ಹೇಳ್ತಾರೆ ರತ್ನಾಕರ್, ತನವಂ ಸಂಗದ ಸೇವಳ್ಳು, ತನವಂ ಸಂಗದ ಸೇವಳ್ಳು ಮನಂ ಆತ್ಮಧ್ಯಾನ ಅಭ್ಯಾಸದಳು, ಧನಮಂ ದಾನ ಸುಪೂಜೆಯಳು, ದಿನಮಂ ಅರ್ಹತ ಧರ್ಮ ಕಾರ್ಯ ಪ್ರವರ್ತನೆ, 7 ಪರ್ವಹಂ ವಲದ ನೋಪಿಗಳು, ಇರ್ದ ಆಯುಷ್ಯಮಂ ಮೋಕ್ಷ ಚಿಂತನೆ ತೀರ್ಚಿಸುವ ಸದ್ಗ್ರಸ್ತಂ ಅನಗಂ ರತ್ನಾಕರದೇಶ್ವರ. ಏನು ಹೇಳ್ತಾರೆ ಇಲ್ಲಿ?
ಈ ಮುನಿ ಆರಿಕ ಕ್ಷುಲ್ಲ ಕೈಲಕರ ಶ್ರಾವಕ ಶ್ರಾವ ಸೇವಾ, ಈ ಸೇವೆಯನ್ನು ದೇಹನ ಸವಿಸಬೇಕಂತ ಹೇಳಿದ್ದಾರೆ. ಈ 4 ತಿಂಗಳ ಸವಿಸ್ರಿ. 12 ತಿಂಗಳಲ್ಲಿ 360 ದಿನದಲ್ಲಿ ಇದರ 4 ತಿಂಗಳು ನಿಮ್ಗೆ ಅವಕಾಶ ಸಿಕ್ಕಿದೆ. ಈ ಶರೀರನ್ನು, ಈ ಒಳ್ಳೆ ಶರೀರ ಸಿಕ್ಕಿದೆ, ಮನುಷ್ಯ ಕುಲದಲ್ಲಿ ಜನ್ಮ ಸಿಕ್ಕಿದೆ. ಈ ಶರೀರನ ಎಲ್ಲ ಕಡೆ ಸಂಸಾರದಲ್ಲಿ ಗಮನ ಆಯಿತು, ಇನ್ಮೇಲೆ ಆತ್ಮಕ್ಕೆ ಗಮನ ಮಾಡಲಿಕ್ಕೆ ಈ ಶರೀರನ ಏನು ಮಾಡಬೇಕು, ಸವಿಸಬೇಕಂತ ಹೇಳ್ತಾರೆ. ದೇಹನ ಆತ್ಮ ಧ್ಯಾನದಲ್ಲಿ ಮನಸ್ಸು ಲೀನ ಆಗ್ಬೇಕಂತ ಹೇಳಿದ್ದಾರೆ. ದಾನ ಮತ್ತು ಪೂಜಾದಿಗಳಲ್ಲಿ ಕೂಡ ಸದ್ದ ಕಾರ್ಯಗಳಲ್ಲಿ ಸಂಪತ್ತು ಸಿದ್ಧಿನಿ ಆಗಬೇಕು ಅಂತ ಹೇಳಿದ್ದಾರೆ. ದಿನವೆಲ್ಲ ಜಿನ ಧರ್ಮ ಪ್ರಚಾರ ಇಲ್ಲಿ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಇವರು ಯಾರು ಚಿಗುರು ಅದಾರ, ಇಲ್ಲಿ ನಮ್ಮ ವೈಭವ ಇದ್ದಾರೆ, ಇವರೆಲ್ಲ ಸ್ವಲ್ಪ ಕೆಲವು ಹುಡುಗರು ಇದ್ದಾರೆ, ಎಲ್ಲ ಪ್ರಚಾರ ಮಾಡ್ತಾ ಇದ್ದಾರೆ. ಇದು ಕೂಡ ಧರ್ಮದ ಪುಣ್ಯದ ಕಾರ್ಯ ಇದೆ. ಜೋರ ಚಪ್ಪಟ್ಟು ತಟ್ಟರೆ ಹೊಂತ ಹುಡುಗರಿಗೆಲ್ಲ ಅವ್ರು ಯಾರ್ಯಾರು ಪ್ರಚಾರ ಮಾಡ್ತಾರೆ ವಿಖ್ಯಾತ ಅವ್ರು ಎಲ್ಲರೂ ಇದಾರಲ್ಲ. ಇವತ್ತು ನೋಡ್ರಿ ಅಂಥ ನಿಮ್ಗೆ ಸಿಗ್ತಾ ಇದ್ದಾರೆ. ಇವತ್ತು ನೀವೆಲ್ಲ ಬರಬೇಕಾದ್ರೆ ಒಂದು ಆಚಾರ್ಯ ರವಿನಿಸೇನ ಆಚಾರ್ಯ ಮಹಾರಾಜರು ಜಂಗಲ್ನೇ ಕುತ್ಕೊಂಡು ಬರೆದ್ರು, ಪದಂ ಪುರಾಣ ಗ್ರಂಥ ಬರೆದ್ರು. ಮನೆಗೆ ಹೋಗಲಿ ಅಂತಂದ್ರೆ ನಾವು ರಾಮಾಯಣ ನೋಡಲಿಲ್ಲ, ಆ ಗ್ರಂಥ ಮಾಧ್ಯಮದಿಂದ ತಿಳ್ಕೊಂಡ್ವಿ. ಹಂಗೆ ನೀವು ಕೆಲವು ಜನ ನಿಮ್ಮ ಬೀಗರು ನೆಂಟರೆಲ್ಲ ದೂರ ಇರ್ತಾರೆ. ಈ ಮಾಧ್ಯಮದಿಂದ, ಇಂಥ ಜಾಹೀರಾತುಗಳ ಮಾಧ್ಯಮದಿಂದ, ಇದು ವಾಟ್ಸಪ್ದಿಂದ ಮಾಧ್ಯಮದಿಂದ ಈ ವಿಷಯ ಹೋದ ಮೇಲೆ ಗೊತ್ತಾಗ್ತದೆ ಇಲ್ಲಿ ಕಾರ್ಕಳಲ್ಲಿ ಚಾತುರ್ಮಾಸ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತದೆ ಎಲ್ಲ ಜನರಿಗೆ. ಜೋರ ಚಪ್ಪಟ್ಟು ಪಾಪ ಹುಡುಗರಿಗೆ ಇಷ್ಟೆಲ್ಲ ಮಾಡ್ತಿದ್ದಾರೆ. ನಮ್ಮ ಪುರೋಹಿತರಿಗೂ ಕೂಡ ಮಂತ್ರ ಎಲ್ಲ ಇದು ಮಾಡ್ತಾರೆ. ಜೋರ ಚಪ್ಪಟ್ಟು 4 ತಿಂಗಳು ಅವ್ರನ್ನೆಲ್ಲೂ ಬಿಡೋಂಗಿಲ್ಲ. ನೀವೆಲ್ಲರೂ ಸಮಾಜ, ನಮ್ಮ ಕಮಿಟಿ ಎಲ್ಲದಕ್ಕೂ ಸ್ವಾಮೀಜಿ ಏನು ಇಲ್ಲಿ ಏನು ನಮ್ಮ ಇವರು ಎಲ್ಲಾದ್ರೂ ಶಾಸ್ತ್ರಿಯವರು ಇದ್ದಾರೆ, ಅವ್ರಿಗೆ ಜೋರ ಚಪ್ಪಟ್ಟು ತಟ್ರಿ ಪಾಪ. ಈ ಗುರು ಪೂರ್ಣಿಮದ ಆಶೀರ್ವಾದ ಕೊಡ್ತಾ ಇದ್ದೀನಿ. ಮಹಿಳಾ ಮಂಡಳಿ ನಮ್ಮ ವೀಣೆ ಮಗನು ಜೋರ ಚಪ್ಪಟ್ಟು ಎಲ್ಲರೂ ಫೋನ್ ಮಾಡಿದ್ದೆ. ನಾ ಇಷ್ಟು ಮಂದಿ ಹೇಳಿದ್ದೆ ಮಹಾರಾಜರೇ, ಯಾರು ಬರ್ತಾ ಇಲ್ಲ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ರೀ ನಾನು ಬಂದು ಎಲ್ಲರಿಗೆ ಹೇಳ್ತಾ ಇದ್ದೀನಿ, ಸಮಯ ತೆಗೀರಿ. ಇಂಥದ್ರಾಗಿಲ್ಲಿ ಇಂಥದ್ರಲ್ಲಿ ಹೋಗೋದ್ರಲ್ಲಿ ಸಮಯ ಇರ್ತದೆ. ಒಬ್ರು ಹೇಳಿದ್ರು ನಿನ್ನೆ, ನಮ್ಮ ಕಿರಣರು ಹೇಳ್ತಾ ಇದ್ರು, ಮಹಾರಾಜರು ಮಳೆ ಬರ್ತೈತ್ರಿ ಮಹಾರಾಜರು, ಇಲ್ಲಿ ಸೌತ್ ಕೇಂದ್ರದಲ್ಲಿ ಸಂಜೆ ಬರೋದು ಭಾಳ ಕಷ್ಟ, ಏನಾದರೂ ಭೂತ ಕೋಲ ಆಯ್ತಾರು ಓಡಿ ಹೋಗ್ತಾರೆ ಪಾಪ. ರಾತ್ರಿ ಎಲ್ಲಿ ಬೇಕಲ್ಲಿ ಹೋಗ್ತಾರೆ ಪಾಪ. ಹೋಗಲಿ, ಅದಕ್ಕೂ ಬೇಡ ನಾನು ನಿಷೇಧ ಮಾಡ್ತಾಯಿಲ್ಲ. ಎಷ್ಟು ನೀವು ಅಲ್ಲಿ ಶ್ರದ್ಧಾ ಇದೆ. ನಿಮ್ಮ ಗುರುಗಳು ಇಂಥ ಸಮಯ 4 ತಿಂಗಳು ಸಿಗ್ತಾರೆ, ಮತ್ತು ಯಾವಾಗ ನಿಮ್ಮ ದಿಗಂಬರ ಮುನಿಗಳು ಸಿಗ್ತಾರೆ ನೀವು ಗ್ಯಾರಂಟಿ ಇಲ್ಲ. ಈ ಸಿಕ್ಕಿದಾರ ಉಪಯೋಗ ಮಾಡಿಕೊಡ್ರಿ, ಅದನ್ನು ಉಪಯೋಗ ಲಕ್ಷಣಂ. ಅದಕ್ಕೆ ಗುರು ಪೂರ್ಣಿಮೆ ದಿನದ ನಾ ಇಷ್ಟ ಹೇಳಿ ನಾನು ಮಾತು ಮುಗಿಸ್ತೇನೆ. ಸಮಯ ಆಯಿತು. ಎಲ್ಲರಿಗೂ ನನ್ನ ಆಶೀರ್ವಾದ. ಇವತ್ತು ನಮ್ಮ ಇಲ್ಲಿ ಮಹಾವೀರಜಿ ಜೈನ್ ಹೆಗಡೆ ಅವರು ಮತ್ತು ವಿಖ್ಯಾತ ಮತ್ತು ನಮ್ಮ ದನಿಕೀರ್ತಿ ಮಠದ ಎಲ್ಲ ವ್ಯವಸ್ಥೆ, ಅವ್ರ ದನಿಕೀರ್ತಿ ಇವೆಲ್ಲ ಜೋರ ಚಪ್ಪಟ್ಟ ಪಾಪ. ಅವರು 3 ಜನ ಸೇರಿ ನಮ್ಮ ಗುರುಗಳ ಆಚಾರ್ಯ ಪುಷ್ಪದಂತ ಸಾಗರ ಬಾರ ಕಡೆ ಆಶೀರ್ವಾದ ತೊಗೊಳಕ್ಕೆ ಹೋಗಿದ್ದಾರೆ. ಇವತ್ತು ಮಧ್ಯಾಹ್ನ ಹೋಗಿದ್ದರು. ಅವ್ರ ಗುರುಗಳ ಆಶೀರ್ವಾದ, ನಾನು ಎಷ್ಟು ಕ್ರಾಂತಿಕಾರಿ ಇರಲಿ, ಪಟ ಹಾರ್ತೈತೆ ಅಂದರೆ ಒಬ್ಬ ಸೂತ್ರಧಾರಿ ಇರ್ತಾನೋ. ಆ ಸೂತ್ರಧಾರ ಇರಲಿಲ್ಲ ಅಂತಂದರೆ ಎಲ್ಲಾದ್ರೂ ಪಟ ಬಿದ್ದು ಬಿಡ್ತೈತಿ. ನಮ್ಮ ಸೂತ್ರಧಾರದಿಂದ ನಾವು ಆಕಾಶದಲ್ಲಿ ಹಾರಾಡ್ತೀವಿ. ನಾನು ಪತಂಗ ಇದ್ದೇನೆ, ನಮ್ಮ ಸೂತ್ರಧಾರ ಪುಷ್ಪಗಿರಿಯಲ್ಲಿ ಇದ್ದಾರೆ. ಅವರ ಆಶೀರ್ವಾದ ತೊಗೊಳಕ್ಕೆ ನಮ್ಮ ಗುರುಗಳಿಂದ ಆಶೀರ್ವಾದ ತೊಗೊಂಡು ಚಾತುರ್ಮಾಸ ಬೆಳಗ್ಗೆ ಪರ್ಮಿಷನ್ ತೊಗೊಳಕ್ಕೆ ಹೋಗಿದ್ದಾರೆ. ಅಂಥ ಕಾರ್ಯಕರ್ತರಿಗೂ ಕೂಡ ನಾನು ಆಶೀರ್ವಾದ. ನನ್ನ ಗುರು ಇಲ್ಲಿ ಪ್ರತ್ಯಕ್ಷತೆ ಇಲ್ಲ, ಆದರೆ ಪುಣ್ಯವಂತರು ನನ್ನ ಗುರುಗಳು ದರ್ಶನ ಮಾಡಕ್ಕೆ ಹೋಗಿದ್ದಾರೆ. ಪರೋಕ್ಷದಲ್ಲಿ ನಾನು ಇಲ್ಲೇ ಅವರಿಗೆ ನಾನು ಆಚಾರ್ಯ ಪುಷ್ಪದಂತ ಸಾರ್ ಮಹಾರಾಜರಿಗೆ ಪ್ರಣಾಮ ಮಾಡ್ತೇನೆ. ಹೇ ಗುರುದೇವ್, ನಿಮ್ಮ ಆತ್ಮ ಕಲ್ಯಾಣಕ್ಕೋಸ್ಕರ ದಿಗಂಬರ ದೀಕ್ಷಾತನ್ನು ಎಷ್ಟೋ ಶಿಷ್ಯರನ್ನ ತಯಾರು ಮಾಡಿದ್ರಿ, ಒಳ್ಳೆ ಸಾಧಕರನ್ನ ತಯಾರು ಮಾಡಿದ್ರಿ. ಆದರೆ ಪುಷ್ಪದಂತ ಸಾರ್ ಮಹಾರಾಜ ಶಿಷ್ಯರು ಕಡಿಮೆ ಮಾತ್ರ. ಇಡೀ ಭಾರತದಲ್ಲಿ ಒಂದು ದುಮ್ ಮಚಾಕರಿಗೆ छोड़ ಕಮ್ ಹೇ ಕಮ್ಜೂರ್ ನೈ ಹಮ್ ಲೋಗ್. ಆಚಾರ್ಯ ಪುಷ್ಪದಂತ ಸಾಗರ್ के शिष्य कम तो है लेकिन कमजोर नहीं है, नींद को भी हराम कर देते हम लोग, ऐसे भी है. कभी संदर्भ आए तो ऐसे छोड़ के छोड़ेंगे. इसलिए सबको मंगलमय आशीर्वाद. ಗುರು ಪೂರ್ಣಿಮೆ ದಿನ ನಿಮಗೆಲ್ಲರಿಗೂ ಆಶೀರ್ವಾದ ಮತ್ತು ನಿಮ್ಮ ಜೀವನ ಕಲ್ಯಾಣ ಆಗಲಿ. ನಾಳೆ ಮತ್ತೆ ಪುನಃ ನೀವು ನಾವು ಕರೆಕ್ಟ್ ಟೈಮಿಗೆ ಬಿಡ್ತೀನಿ. ಸ್ವಲ್ಪ ಲೇಟ್ ಆಯಿತು, ಏನಾದರೂ ತಪ್ಪಾದರೆ ಮಾತಾಡಿದರೆ ಒಂದೇ ಮಾತು ಕೇಳ್ರಿ, ಕಿವಿದಿಂದ ಯಾರ್ದು ಮುನಿಗಳ ನಿಂದನೆ ಮಾಡೋಕ್ಕೆ ಹೋಗ್ಬೇಡ್ರಿ, ಅಪಮಾನ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾರು ಹೇಳ್ತಿದಾರಂದರೆ ಕಿವಿ ಕೊಡಬೇಡ್ರಿ. ನಿಮ್ಮ ಮನ್ಯಾಗ ಕಸ ಹಾಕಕ್ಕೆ ಬಂದ್ರೆ ನೀವು ಇಟ್ಕೊತೀರಿನ ಏನು ಮಾಡ್ತೀರಿ? ಮುಂದೆ ಹೋಗಪ್ಪ ತೊಗೊಂಡು ಹೋಗ್ರಿ ಅಂತಿರಲ್ಲ, ಹಂಗೆ ಕಿವಿದನ್ನ ಕಚಡ ಬುಟ್ಟಿ ಮಾಡೋಕ್ಕೆ ಹೋಗ್ಬೇಡ್ರಿ. ಒಳ್ಳೆ ರೀತಿಯಿಂದ ಇದು ಮಾಡಿರಿ. ತುಂಬ ಔಟ್ ಮಾಡೋರು ತುಂಬ ಜನ ಇರ್ತಾರೆ, ನಿಮಗೂ ಮಿಸ್ಗೈಡ್ ಮಾಡೋರು ಇರ್ತಾರೆ. ಅದರಿಂದ ಹುಷಾರ್. ಹಾಂ, ಓಂ ನಮಃ. ಎಲ್ಲರಿಗೂ ಕ್ಷಮೆ ಮಾಡುತ್ತೇನೆ, ಎಲ್ಲರೂ ನಮಗೆ ಕ್ಷಮೆ ಮಾಡಬೇಕು. ಓಂ ನಮಃ.
ಯದರ್ಥಮಾತ್ರಂ ಪದವಾಕ್ಯಹೀನಂ ಮಯಾ ಪ್ರಮಾದ ಕಿಂಚನೋಕ್ತಂ ತನ್ಮಿಕ್ಷಮಿತ್ವ ವಿದುದಾತು ದೇವಿ ಸರಸ್ವತಿ ಕೇವಲ ಬೋಧಿಲಬ್ಧಿಂ ಬೋಧಿ ಸಮಾಧಿ ಪರಿಣಾಮೆ ಶುದ್ಧಿ ಸ್ವಾತ್ಮೋಪಲಬ್ಧೇಶು ಶೋಕಿ ಸಿದ್ಧಿ ಚಿಂತಾಮಣೆ ಚಿಂತಿತ ವಸ್ತುದಾನೆ ತಮಂದಮಾನಸ್ ಮಮಾಸ್ತು ದೇವಿ.